ಆಗಿರಬೇಕು. ಮನುಷ್ಯನ ಆತ್ಮವು ಯೆಹೋವನಿಗೆ ಮನುಷ್ಯನ ಆತ್ಮವು ಯೆಹೋವನಿಗೆ ಬೆಳಕಾಗಿದೆ. ದೀಪದಿಂದ ಬೆಳಕು ಬರುವುದಾ? ನಾವು ಬೆಳಕಾಗಿದ್ದೇವೆ. ಅದೇ ನೀವು ಕೀರ್ತನೆಗಾರನಾದ ದಾವಿದನು ಹೇಳ್ತಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ಅದೇ ಆತನ ಮಗನಿಗೆ ದೇವರು ಕೊಟ್ಟಂಥ ಪ್ರಕಟಣೆ, ಮನುಷ್ಯನ ಆತ್ಮವು ಯೆಹೋವನಿಗೆ ಬೆಳಕಾಗಿದೆ. ಎಷ್ಟು ಸೌಭಾಗ್ಯ, ಸರಿ ಅಲ್ಲ? ದೀಪ, ಅದರಲ್ಲಿ ಬೆಳಕಿರುವುದಾ ದೀಪ ಇರುವುದಾ? ದೀಪ ಇರುವುದಾ? ನಾನೇ ತಪ್ಪಾಗ ಕ್ಷಮಿಸಿ. ನಾವು ದೇವರ ಇದಕ್ಕೆ ದೀಪವಾಗಿದ್ದೇವೆ. ಹಾಲೆಲೂಯಾ. ಎಷ್ಟು ಸೌಭಾಗ್ಯದ ಒಂದು ಕಾರ್ಯ ದೇವರು ನಮಗೆ ಕೊಟ್ಟಿದ್ದಾನಲ್ಲ. ನಾವು ಬಂದದ್ದು ಆತನನ್ನು ಆರಾಧಿಸಲಿಕ್ಕೆ. ನಾವು ಆತನ ದೀಪಗಳಾಗಿದ್ದೇವೆ. ನಾವು ಆತನ ರಾಜ್ಯವನ್ನು ಬೆಳಗಬೇಕೆಂಬುದಾಗಿ ನಮ್ಮನ್ನು ದೀಪವಾಗಿ ಇಟ್ಟಿದ್ದಾನೆ. ಹಾಲೆಲೂಯಾ. ನಾವು ಈ ಲೋಕದಲ್ಲಿ ಆತನ ರಾಜ್ಯದ ಬೆಳಕಾಗಿರ್ಬೇಕು. ಹಾಲೆಲೂಯಾ. ಅದಕ್ಕೋಸ್ಕರ ಇಟ್ಟದ್ದು ನಮ್ಮನ್ನು ಬೆಳಕಾಗಿ. ಎಷ್ಟು ಸೌಭಾಗ್ಯದ ಒಂದು ಕಾರ್ಯ ನಮಗೆ ದೇವರು ಕೊಟ್ಟಿದ್ದಾನಲ್ಲ. ನನಗೆ ನಿನಗೆ ಕೊಟ್ಟಂತಹ ಭಾಗ್ಯ ಎಷ್ಟು ಸೌಭಾಗ್ಯವಾದದ್ದು. ಯೋಬನ ಜೀವಿತ ನೋಡಿದರೆ, ನಿಮ್ಮ ಪ್ರಿಯರೇ, ಯೋಬನ ಜೀವಿತವನ್ನು ನೋಡಿ. ಎಲ್ಲರ ಆತನಿಗೆ ವೈರಿಯಾಗಿ ನಿಂತರು. ಯಾರು ಸ್ನೇಹಿತರೇ ವೈರಿಯಾಗಿ ನಿಂತರು. ದೇವರ ಕೃಪೆಯಿಂದ ನನ್ನನ್ನು ನಾನು ಹೆಚ್ಚಿಸ್ಕೊಳ್ಳಿಕ್ಕೆ ಹೇಳ್ತಲ್ಲ, ಮೊದಲೇ ಹೇಳ್ತಿದ್ದೇನೆ. ಮೊನ್ನೆ ಒಂದು ಕಡೆ ನನಗೆ ಮಾತಾಡಲಿಕ್ಕೆ ದೇವರ ಕೃಪೆಯಿಂದ ಒಂದು ಆನ್ಲೈನಲ್ಲಿ ಅವಕಾಶ ಸಿಕ್ಕಿತ್ತು. ಅದು ಹೇಗೆ ಫ್ಲೋ ಆಯಿತು, ಎಲ್ಲಿ ಹೋಯ್ತು, ನಾನೇನೋ ತೆಗೆದದು. ಅದು ದೇವರು ಮಾತನಾಡಿದಂಥ ಕಾರ್ಯ ಯೋಬನ ವಿಷಯದಲ್ಲಿ ಅದು ಬಹಳವಾಗಿ ಒಂದು ಸುಂದರವಾಗಿ ಬಂತೆಂಬುದಾಗಿ ಅವರು ಹೇಳಿದರು. ನೋಡಿ, ಯೋಬನ ಜೀವಿತದಲ್ಲಿ ಆತನು ಪಟ್ಟ ಕಷ್ಟ, ಆತನು 4 ಸ್ನೇಹಿತರಲ್ಲಿ ಅದರಲ್ಲಿ ಒಬ್ಬ ಅಂತೂ ಬಹಳವಾಗಿ ಆತನಿಗೆ ಹೀನಾಯವಾಗಿ ಮಾತಾಡಿದ. ಯಾರು? ದೇವರ ಮಗನು, ಬೇರೆ ಯಾರಲ್ಲ. 3 ಕೂಡ, ಅವರಲ್ಲಿ 3 ಕೂಡ ದೇವರ ಮಕ್ಕಳದ್ರಲ್ಲಿ 4ನೇವನು ಕೂಡ ದೇವರ ಮಗನೇ. ಅವನು ಹೀನಾಯವಾಗಿ ಅವನನ್ನು ಅಷ್ಟು ಇದು ಮಾತಾಡ್ತಾನೆ. ಅವನೇ ಅದರಲ್ಲಿ ದೇವರನ್ನು ದೂಷಿಸುವಂಥ ಮಾತುಗಳು ಬರ್ತದೆ ಅದರಲ್ಲಿ. ಆದರೆ ಒಂದು ತಿಳ್ಕೊಳ್ಳಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾರೇ ಏನೇ ಹೇಳುವುದಾದರೂ, ನಿಮ್ಮ ಬಂಧು ಮಿತ್ರರು, ಸ್ನೇಹಿತರು, ನಿಮಗೆ ಬೇಕಾದ ಆತ್ಮೀಯರೇ ಏನು ಹೇಳಿದರೆ, ನೀವು ಒಂದು ತಿಳ್ಕೊಳ್ಳಿ, ನನ್ನ ಪಕ್ಷದಲ್ಲಿ ನನ್ನ ದೇವರು ನನ್ನೊಂದಿಗಿರುವುದಾದರೆ ಯಾರು ಕೂಡ ಏನು ಹೇಳಲಿ, ನೀನು ನೀತಿವಂತನಾಗಿ ನಡೆದರೆ ನಿನಗೆ ಯಾವ ಭಯ ಕೂಡ ಇಲ್ಲ. ಅಲ್ಲಿ ಯಾರು ಬರ್ತಾರೆ ಗೊತ್ತದ? ಯೋಬನಿಗೆ ಯಾರು ಬರ್ತಾನೆ? ಯೆಹೋವನೇ ಬಿರುಗಾಳಿಯಲ್ಲಿ ಬಂದು ಅವನು ಹೇಳ್ತಾನೆ, ನಿನ್ನ ನಡುಕಟ್ಟನ್ನು ಕಟ್ಟು ಎಂಬುದಾಗಿ. ಆತನು ಕುಗ್ಗಿ ಹೋಗಿರ್ತಾನೆ ಯೋಬನು. ಅದನ್ನು ನಿನ್ನ ನಡುಕಟ್ಟನ್ನು ನೀನು ಕಟ್ಟು, ನಾನು ನಿನಗೆ ಪ್ರಶ್ನೆ ಮಾಡ್ತೇನೆ, ನನಗೆ ನೀನು ಉತ್ತರ ಕೊಡು. ಯಾಕಂದರೆ ಆತನು ನೀತಿಯಾದ ಮಾತುಗಳನ್ನು ಆಡುವುದರಿಂದ ದೇವರಿಗೆ ಗೊತ್ತು. ಯಾಕಂದರೆ ಅವನು ವ್ಯಾಜ್ಯ ಮಾಡಿ 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 ಸೋತೋಗಿರ್ತಾನೆ. ಆಗ ದೇವರು ಆತನೊಂದಿಗೆ ಮಾತನಾಡುವ ಆತನಿಗೆ ಸ್ಥೈರ್ಯ, ಆತನಿಗೆ ಒಂದು ಧೈರ್ಯ ಬರ್ತದೆ. ಅವ ಹೇಳ್ತಾನೆ, ದೇವರೇ, ನಾನು ನಿನಗೆ ಯಾರು ಉತ್ತರ ಕೊಡುವ? ನೀವು ಓದ್ಕೊಂಡು ಹೋಗಿ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ನೀವು ನೀತಿವಂತರಾಗಿ ದೇವರ ಸನ್ನಿಧಾನದಲ್ಲಿ ದೇವರಿಗೆ ತಕ್ಕಂತೆ ದೇವರನ್ನು ಮೆಚ್ಚಿಸುವ ಕಾರ್ಯದೊಂದಿಗೆ ನೀವು ನಡೆಯುವುದಾದರೆ ನಿಮ್ಮ ಪಕ್ಷವಾಗಿ ದೇವರು ನಿಲ್ತಾನೆ. ಪ್ರಿಯರೇ, ಯೋಬನಿಗೆ ಮಾತ್ರವಲ್ಲ, ಆತನು ನಮಗೆ ನಾವು ಆತನಿಗೆ ಬೆಳಕಾಗಿ ಇಟ್ಟ ಮೇಲೆ ನಮ್ಮ ಜೀವಿತದಲ್ಲಿ ಆತನು ಬೆಳಕನ್ನೇ ಬಯಸುವ ಆತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಈಗ ಸಮಯದಲ್ಲಿ ಆರಾಧಿಸ್ಲಿಕ್ಕೆ ಹೋಗುವ, ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ. ಥ್ಯಾಂಕ್ ಯು ಹೋಲಿ ಯೋ ಗಾಡ್. ನೀವು ಬೇಕಿದ್ರೆ ನೋಡಿ, 38ನೇ ಯೋಬ 38ರಲ್ಲಿ ಹೇಳಲ್ಪಟ್ಟಿದೆ. ಆಗ ಯೆಹೋವನು ಬಿರುಗಾಳಿಯೊಂದಿಗೆ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗಂದನು, ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಶೂರನಂತೆ ನಡುಕಟ್ಟಿಕೋ. ಹಾಲೆಲೂಯಾ, ಹಾಲೆಲೂಯಾ. ನಾವು ಕುಗ್ಗಿ ಹೋಗುದು ಬೇಡ ಪ್ರಿಯರೇ. ಯಾರು ಏನು ಮಾಡಿದ್ರು ನಾವು ಕುಗ್ಗಿ ಹೋಗುದು ಬೇಡ. ಮನುಷ್ಯದ ಮಾತ್ರದವ್ರು ಕುಗ್ಗಿಸಲಿಕ್ಕೇ ಇರುವುದು.
ದೇವರು ಉನ್ನತಿಗೆ ನಡೆಸಲಿಕ್ಕೆ ಇರುವುದು. ಹಾಲೆಲೂಯ. ಮನುಷ್ಯನನ್ನು ನೋಡಿದರೆ ನೀನು ಕುಗ್ಗಿಯೇ ಹೋಗುತ್ತಿ, ದೇವರನ್ನು ನೋಡಿದರೆ ನಿನ್ನ ದೃಷ್ಟಿಯು ಪರಲೋಕದ ಕಡೆಗೆ ಹೋಗುತ್ತದೆ. ಹಾಲೆಲೂಯ. ಪರಲೋಕವನ್ನೇ ನೋಡುತ್ತಾ ಹೋಗ್ತಿ. ಹಾಲೆಲೂಯ. ಆಗ ನಿನ್ನ ಜೀವಿತದಲ್ಲಿ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಓ ಗಾಡ್. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ಪರಲೋಕ ತಂದೆಯಾದ ದೇವರೇ, ಸ್ವಾಮಿ, ಮುಂಜಾವದಲ್ಲಿ ನಿನ್ನನ್ನು ಆರಾಧಿಸಲು ಬಂದಿದ್ದೇವೆ. ಕರ್ತನೆ, ಬರಿದಾದ ಪಾತ್ರೆ, ಕರ್ತನೆ, ನಾವೆಲ್ಲರೂ ಕರ್ತನಿನ ಸನ್ನಿಧಾನದಲ್ಲಿ ಬರಿದಾದ ಪಾತ್ರೆಗಳಾಗಿದ್ದೇವೆ ಸ್ವಾಮಿ. ಈ ಬರಿದಾದ ಪಾತ್ರೆಯಲ್ಲಿ ನಿನ್ನ ಆತ್ಮನಿಂದ ನೀನು ತುಂಬಿಸು ಸ್ವಾಮಿ, ನಿನ್ನ ಅಭಿಷೇಕದಿಂದ ತುಂಬಿಸು. ಇದರಲ್ಲಿ ಕರ್ತನೆ ಜೀವದ ಹೊಳೆ ಹರಿಯಲಿ ಸ್ವಾಮಿ. ನಿನ್ನ ಮಹಿಮೆಗೋಸ್ಕರ ನಾವು ಬೆಳಕಾಗಿ ನಿಲ್ಲುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಬರಲಿರುವವರು ತಕ್ಕ ಸಮಯದಲ್ಲಿ ಬರುವಂತೆ ಕೃಪೆ ಕೊಡು. ನಿನ್ನ ಆತ್ಮನಿಂದ ನಡೆಸು. ಇಲ್ಲಿರುವ ವಾತಾವರಣವನ್ನು ನಿನ್ನ ರಕ್ತದ ಕೋಟೆಯಲ್ಲಿ ಮರೆ ಮಾಡು. ಎಲ್ಲ ಬಿಸಿಲನ ಬೇಗೆ ಯೇಸುವಿನ ನಾಮದಲ್ಲಿ ನಾರ್ಮಲ್ಗೆ ಬರಲಿ. ಯಾರಿಗೂ ಟಯರ್ಡ್ನೆಸ್ ಆಗದಂತೆ ಕಾಪಾಡು. ನಿನ್ನ ಆತ್ಮನಿಂದ ತುಂಬಿಸು. ಆರೋಗ್ಯ ಬಲ ಕೊಡು ಸ್ವಾಮಿ. ಆರಾಧನೆಯಿಂದ ಕೊನೆ ಅಂತ್ಯಾಶದವರೆಗೂ ನಿನ್ನ ಕಾರ್ಯಗಳು ನಡೆಯಲಿ. ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ಬಲಪಡಿಸು. ನಿನ್ನ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ನಿನ್ನ ಆರೋಗ್ಯ, ಬಲ, ಸೌಖ್ಯ, ಶಾಂತಿ, ಸಮಾಧಾನ ನಮ್ಮ ಒಬ್ಬೊಬ್ಬರೊಂದಿಗೆ ನೆಲೆಗೊಂಡಿರುವಂತೆ ಕೃಪೆ ಕೊಡು. ಯೋಬನಿಗೆ ನೀನು ಮಾಡಿದ ಸಹಾಯಕ್ಕಿಂತಲೂ ಉನ್ನತವಾದ ಸಹಾಯವನ್ನು ಮಾಡಲು ನಮಗೆ ನೀನು ಸಿದ್ಧನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಹಸ್ತ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಮ್ಮ ಪ್ರಭು, ನಮ್ಮ ರಕ್ಷಕನು, ಒಡೆಯನು, ಪುನರುತ್ಥಾನ ಹೊಂದಿದ ನಜರೇತಿನ ಸ್ವಾಮಿ ನಾಮದಲ್ಲಿ ಬೇಡಿದೆ ಅಂತಂದೆ. ಆಮೇನ್, ಆಮೇನ್. ಜೋರಾಗಿ ಹೇಳಿ ಆಮೇನ್. ನಮ್ಮ ದೇವರಿಗೆ ಒಂದು ದೊಡ್ಡ ಚಪ್ಪಳೆಯನ್ನು ತಟ್ಟುತ್ತಾ ಆತನಿಗೆ ಮಹಿಮೆ ಸ್ತುತಿಯನ್ನು ನಾವು ಹಾಡಲಿಕ್ಕೆ ಹೋಗುವ. ನಮ್ಮ ಕೈಗಳನ್ನು ತಟ್ಟುತ್ತಾ ಗ್ಲೋರಿ ಓ ಗಾಡ್, ನಿನಗೊಬ್ಬನಿಗೆ ನಾವು ಸ್ತೋತ್ರವನ್ನು ಹಾಡ್ತೇವೆ ಸ್ವಾಮಿ. ನೀನೊಬ್ಬನೇ ಕರ್ತನೆ. ನಾವು ಮನಸ್ಸಾರೆ ನಿನ್ನನ್ನು ನಾವು ಸ್ತುತಿಸ್ತೇವೆ ತಂದೆ. ರಾಜನೇ, ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿನಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿನಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿನಗೆ ಸ್ತೋತ್ರ ಯೇಸು ರಾಜ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಸುಖ ತಂದು ಇದುವರೆಗೂ ಕಾಪಾಡಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿನಗೆ ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ.
ಆಶ್ರಯವೇ ಕೇಳ್ಯವೇ ಸ್ತೋತ್ರ ರಾಜ, ಆಶ್ರಯವೇ ಕೇಳ್ಯವೇ ಸ್ತೋತ್ರ ರಾಜ, ಆಪ್ತನೇ ಯೇಸುವೆ ಸ್ತೋತ್ರ ರಾಜ, ಆಪ್ತನೇ ಯೇಸುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಅತಿಶಯ ಮಾಡಿರುವೆ ಸ್ತೋತ್ರ ರಾಜ, ಅತಿಶಯ ಮಾಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ, ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ನಿನಗೆ ಸ್ತೋತ್ರ ಯೇಸು ರಾಜ. ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ, ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ, ಎದೆಯಲ್ಲೇ ಒರಗಿಸಿದೆ ಸ್ತೋತ್ರ ರಾಜ. ಎಷ್ಟು ದೊಡ್ಡ ಭಾಗ್ಯ, ಆತನ ಎದೆಯಲ್ಲೇ ನಮ್ಮನ್ನು ಒರಗಿಸಿದ್ದಾನೆ. ಓ ಎಂತೆಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಓ ದೇವನೇ ನಿನಗೆ ಸ್ತೋತ್ರ, ಸ್ತೋತ್ರ ಯೇಸು ರಾಜ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಓ ಗ್ಲೋರಿ ಆಫ್ ಗಾಡ್ ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ, 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 ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ನಮ್ಮ ದೇವರಿಗೆ ದೊಡ್ಡ ಚಪ್ಪಳೆಯನ್ನು ತಟ್ಟುತ್ತಾ ಆತನಿಗೆ ಮಹಿಮೆಯನ್ನು ಸಲ್ಲಿಸುವ. ಆತನು ಕರೆದದ್ದು ನಮ್ಮನ್ನು ಅದ್ಭುತವಾಗಿ, ಓ ಆತನನ್ನು ನಂಬಿ ಬಂದ ನಮ್ಮನ್ನು ಆತನು ಕೈ ಬಿಡಲೇ ಇಲ್ಲ. ಆತನ ಕೃಪೆಯಿಂದ ಹಿಡಿದ ನಮ್ಮನ್ನು ಉನ್ನತಿಗೆ ಏರಿಸಿದಂತ ದೇವರು. ಗ್ಲೋರಿ ಆಫ್ ಗಾಡ್. ಅಯ್ಯೋ ದೇವರೇ ನಿನ್ನ ಹಸ್ತ, ಅಯ್ಯ ದೇವರೇ ನಿನ್ನ ಹಸ್ತ ಅದು ಅದ್ಭುತವಾದ ಹಸ್ತವಾಗಿದೆ. ತಂದೆಯಾದ ದೇವರೇ, ತಂದೆ ನಿನ್ನ ಮಹಿಮೆಯ ಕಾರ್ಯಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು. ಗ್ಲೋರಿ ಆಫ್ ಗಾಡ್. ಓ ಜೀ
ಜೀಸಸ್. ಹಲ್ಲೆಲೂಯಾ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಆಮೆನ್. ಕ್ರಿಸ್ತನ ಮಹಿಮೆಯನ್ನು ಗ್ಲೋರಿ ಆಫ್ ಗಾಡ್ ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯನ್ನು ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಆತನ ಚಪ್ಪಳೆಯೊಂದಿಗೆ, ಓ ಉನ್ನತನಾದ ದೇವರನ್ನು ಮಹಾ ಸಮೂಹದೊಂದಿಗೆ ಆತನ್ನು ನಾವು ಸ್ತುತಿಸುವ. ಗ್ಲೋರಿ ಆಫ್ ಗಾಡ್ ಮಾಡಿರುವೆ. ಅಯ್ಯ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯನ್ನು ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ, ಥ್ಯಾಂಕ್ ಯು ಹೋಲಿ ಗಾಡ್. ಕಲ್ವಾರಿ ಶಿಲುಬೆ ಮೇಲೆ ಥ್ಯಾಂಕ್ ಯು, ಎಲ್ಲವ ತೀರಿಸಿದೆ. ಹೋ ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ, ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ಕ್ರಿಸ್ತನ ರಕ್ತದಿಂದ ಥ್ಯಾಂಕ್ ಯು ಗ್ಲೋರಿ ಆಫ್ ಗಾಡ್ ಮಗನಾಗಿ ಆರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ. ನಿನ್ನ ಕೃಪೆಯನ್ನು ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯನ್ನು ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿ ಆಮೆನ್. ಅರಸನಾಗಿ ಮಾಡಿದೆ. ಆಮೆನ್ ಆಮೆನ್. ಅವಮಾನ ಪಟ್ಟ ನನ್ನ ಹೋಲಿ ಸನ್ಮಾನ ಮಾಡಿರುವೆ. ಆಳಂದ ಸ್ಥಳದಲ್ಲಿ ಅರಸನಾಗಿ ಮಾಡಿದೆ. ಆಮೆನ್. ಈ ಲೋಕವ ಗೆದ್ದವನೇ, ತಿರುಗಿ ಬರುವವನೇ. ಈ ಲೋಕವ ಗೆದ್ದವನೇ, ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಗ್ಲೋರಿ ಆಫ್ ಗಾಡ್ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ,
ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಥ್ಯಾಂಕ್ ಯು. ಹೋಗಿ ಹೋಲೋರಿ ಯೋಗ. ಥ್ಯಾಂಕ್ ಯು. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತ ಕೇಳಿಸಿದೆ. ನಿನ್ನ ನಂಬಿ ಎಸ್ಲೋ ಇಲ್ಲಿ ಬಂದ ನಿನ್ನ ನಂಬಿ ಬಂದ ಮಕ್ಕಳ ಮೇಲೆ ನೀನು ಕೈ ಬಿಡಲೇ ಇಲ್ಲ. ಬಿಡಲ್ಪಟ್ಟಂತ ಪರಿಸ್ಥಿತಿ ಅವರ ಜೀವಿತದಲ್ಲಿ ಕಂಡರು, ಅದು ಕರ್ತನೆ, ಅದು ಸುಳ್ಳು. ಅವರನ್ನು ನೀನು ಉನ್ನತಕ್ಕೆ ಏರಿಸಿದಿ. ಸೈತಾನನ ಸುಳ್ಳನ್ನು ಯೇಸುವಿನ ನಾಮದಲ್ಲಿ ನಾನು ಮುರಿಯುತ್ತಿದ್ದೇನೆ. ಸೈತಾನನ ಎಲ್ಲ ಕಾರ್ಯಗಳು, ಎಲ್ಲ ದುರಾತ್ಮನ ಕಾರ್ಯಗಳು, ಸುಳ್ಳುತನದ ಆತ್ಮಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಓ ಗ್ಲೋರಿಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಜನರಲ್ಲಿ ಹಾಕಿದಂತ ಸುಳ್ಳಿನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಹೊರಟು ಹೋಗಲಿ. ನೀನು ನಮ್ಮನ್ನು ಬೆಳಕಾಗಿ ಇಟ್ಟಿದ್ದಿ, ನಿನ್ನ ದೀಪವಾಗಿ ಇಟ್ಟಿದ್ದಿ, ನಿನ್ನ ಮಹಿಮೆಗಾಗಿ ಇಟ್ಟಿದ್ದಿ ಅಪ್ಪ. ನಿನ್ನ ನಂಬಿ ಬಂದವರನ್ನು ನೀನು ಕೈ ಬಿಡಲೇ ಇಲ್ಲ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಗಾಡ್. ಎಲೆ ಸೈತಾನನ ಕೇಳು, ನಾನು ಕ್ರಿಸ್ತನನ್ನು ನಂಬಿ ಬಂದಿದ್ದೇನೆ, ಆತ ನನ್ನ ಕೈ ಬಿಡಲೇ ಇಲ್ಲ. ಪರಲೋಕದ ಕಾರ್ಯದೊಂದಿಗೆ ನನ್ನ ನಡೆಸ್ತಾನೆ. ನೀ ಬಂದವರ ಉಂಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತ ಕೇಳಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿ. ಯೇಸುವಿನ ನಾಮದಲ್ಲಿ ಹೊಸ ಕಾರ್ಯ ಎಲ್ಲರ ಜೀವಿತದಲ್ಲಿ ಎಲ್ಲಿ ಹೊಸ ಕಾರ್ಯಗಳು ಆಗಬೇಕು, ರಿಲೀಸ್ ಆಗಲಿ ಯೇಸುವಿನ ನಾಮದಲ್ಲಿ. ಹೊಸ ಕಾರ್ಯಗಳು ರಿಲೀಸ್ ಆಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಗಾಡ್. ಓಹೋ, ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಶೇರ ರಿಂದನಾರ ಹೋಲಿ ಗಾಡ್. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದೇವರಿಗೆ ದೊಡ್ಡ ಚಪ್ಪಾಳೆ ಅಂತ ಅರ್ಥ. ನಿಮ್ಮ ಬದಿಯವರಿಗೆ ಕೈಗೊಟ್ಟು ಹೇಳಿ, ನಿನ್ನ ಜೀವಿತದಲ್ಲಿ ಇಂದಿನಿಂದ ದೇವರು ಹೊಸ ಕಾರ್ಯ ಮಾಡ್ತಾನೆ ಎಂಬುದಾಗಿ. ಅವರಿರಂದು ನೋಡಬೇಡಿ, ಕೈಕೊಟ್ಟು ಹೇಳಿ, ನಿನ್ನ ಜೀವಿತದಲ್ಲಿ ಇಂದಿನಿಂದ ದೇವರು ಹೊಸ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಗ್ಲೋರಿ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರಿಯರೇ, ನಿಮ್ಮ ಮಕ್ಕಳಿದ್ರೆ ಸಹ ಮಕ್ಕಳಿಗೆ ಹೋಗಿ ಹೇಳಿ, ಅವ್ರು ಕೂಡ ಆಶೀರ್ವಾದ ಅಂತ. ಸಣ್ಣ ಮಕ್ಕಳಂತ ಎಣಿಸ್ಬೇಡಿ, ಅವ್ರಿಗೆ ಹೇಳಿ ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ದೇವರು ಇಂದಿನಿಂದ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಆಫ್ ಗಾಡ್ ಜೀಸಸ್. ಓ ತಂದೆ ದೇವ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು.
ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಪ್ರೀತಿ ವರ್ಣಿಸಲು Thank you, Holy God. ನಿನ್ನಾಗದಯ್ಯ. Thank you, Holy ನಿನ್ನ God. ಕಾರ್ಯ ವರ್ಣಿಸಲು Yes, Lord. ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ ನಿನ್ನಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. Thank you, Holy God. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಚೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಚೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. 10,000ರಲ್ಲಿ ಅತಿ ಸುಂದರನೇ. ಥ್ಯಾಂಕ್ ಯು. ಶಾರೋನಿನ ರೋಸಾ ಹೂವೇ, ಉದಯಿಸುವ ತಾರೆ. 10,000ರಲ್ಲಿ ಥ್ಯಾಂಕ್ ಯು ಹೋಲಿ ಗಾಡ್, ಅತಿ ಸುಂದರನೇ ಶಾರೋನಿನ ರೋಸಾ ಹೂವೇ, ಉದಯಿಸುವ ತಾರೆ. ದೇವಾ ನಿನ್ನ ನಾಮ ಎಷ್ಟೋ ಮಧುರ, ದೇವಾ ನಿನ್ನ ಧ್ಯಾನ ರಮಣೀಯ. ಮದಲಿಂಗನೇ ಮನೋಹರನೇ ಮಹೋನ್ನತನೇ. ನಾನಿನ್ನನೇ ಪ್ರೀತಿಸುವೆನು ಎಂದೆಂದಿಗೂ.
ಲಾರ್ಡ್, ನೀನೊಬ್ಬನೇ ಸ್ವಾಮಿ. ತಂದೆ, ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಪ್ರಾಣ ಪ್ರಿಯನಾದ ದೇವರು ನೀನೇ. ತಂದೆ, ನಿನ್ನನ್ನೇ ನಾವು ಆರಾಧಿಸ್ತೇವೆ. ನಮ್ಮ ಜೀವಿತದಲ್ಲಿ 10,000ಗಿಂತ ಸ್ವಾಮಿ ಸುಂದರನಾದ ದೇವರು ನೀನು. ಶಾರೋನಿನ ಗುಲಾಬಿಯಂತೆ ಕರ್ತನೆ, ನೀನು ನಮಗೋಸ್ಕರ ಕರ್ತನೆ ಉದಾಯಿಸುತ್ತಾರೆ. ಥ್ಯಾಂಕ್ ಯು ದೇವ. ನಿನ್ನ ನಾಮ ದೇವಾ, ನಿನ್ನ ನಾಮ ಎಷ್ಟೋ ಮಧುರ. ಥ್ಯಾಂಕ್ ಯು ಹೋಲಿ ಗಾಡ್. ದೇವಾ, ನಿನ್ನ ಧ್ಯಾನ ರಮಣೀಯ. ಮದಲಿಂಗನೇ, ಮನೋಹರನೇ, ನಮಗೋಸ್ಕರ ಬರಲಿರುವ ನಿನಗೆ ಸ್ತೋತ್ರ. ಮಹೋನ್ನತನೇ, ಥ್ಯಾಂಕ್ ಯು ಹೋಲಿ. ನಾನಿನ್ನನೇ ಪ್ರೀತಿಸುವೆನು ಎಂದೆಂದಿಗೂ. ಹೌದು ಸ್ವಾಮಿ. ತಂದೆ, ನಾವು ನಿನ್ನನ್ನೇ ಪ್ರೀತಿಸುವವರಾಗಿದ್ದೇವೆ. ತಂದೆ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ನಿನ್ನನ್ನು ಮಹಿಮೆಪಡಿಸ್ತಾ, ನಾವು ಸ್ತುತಿಸ್ತಾ, ಕೊಂಡಾಡುತ್ತಾ, ನಿನ್ನನ್ನು ನಾವು ಹಾಡುತ್ತಾ ಹೋಗುತ್ತೇವೆ ಸ್ವಾಮಿ. ನೀನು ಒಳ್ಳೆಯವನು. ಥ್ಯಾಂಕ್ ಯು ಹೋಲಿ ಗಾಡ್. Majesty, worship His majesty. Unto Jesus be our glory, honor and praise. Yes. Thank you, Holy God. Majesty, kingdom, authority flow from His throne unto His own. His anthem brave, so exalt, lift up on high the name of Jesus. Yes. Magnify, come glorify Christ Jesus my King. Majesty, worship His majesty. Jesus who died, now glorified, King of all kings. Yes. Oh, Jesus who died, now glorified, King of all kings. Enatmave ಸ್ತುತಿಸು ದೇವರ. ಹೌದಾತನೇ ರಕ್ಷಕನೇ. ಎನ್ನಾತ್ಮವೇ ಸ್ತುತಿಸು ದೇವರ. ಹೌದಾತನೇ ರಕ್ಷಕ. ಥ್ಯಾಂಕ್ ಯು ಹೋಲಿ ಗಾಡ್. ಎಲ್ಲ ಮೌನವಾಗಿ ಪರಲೋಕದ ಕಡೆಗೆ ನಮ್ಮ ಮನಸ್ಸನ್ನು ಎತ್ತುತ್ತ ಥ್ಯಾಂಕ್ ಯು ಹೋಲಿ ಗಾಡ್. ಥ್ಯಾಂಕ್ ಯು ಹೋಲಿ ಗಾಡ್. ಥ್ಯಾಂಕ್ ಯು.
ಆತನ ಸಿಂಹಾಸನವನ್ನು ನೀವು ಕಾಣುತ್ತಾ, ನೀವು ಆತನ ಸಿಂಹಾಸನದ ಮುಂದೆ ಆರಾಧಿಸ್ತಾ, ಥ್ಯಾಂಕ್ ಯು ಹೋಲಿ ಯೋಗ. ಆತನ ಪ್ರಸನ್ನತೆ ನಿಮ್ಮನ್ನು ಮುಟ್ಟುತ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಹೋಲಿ ಗಾಡ್. We worship you, holy, you're holy, O God, you're holy. Thank you. Yes, yes. ಆತನ ಪ್ರಸನ್ನತೆ, ಆತನ ಪ್ರಸನ್ನತೆ. ರೇಖಾದನ ಮನ ಶೆಖೆತೆ ಲೇರಿ ಮನ ಚಂದನ ಅಂತ ಲೇಹೋ. Holy God, thank you, Jesus. We worship you, Holy God. Hallelujah. Thank you. Holy, holy, holy are you, Lord. Yes. Holy, holy, holy are you, Lord. Holy, holy, holy are you, Lord. We worship you, holy O God. Holy, holy, holy are you, Lord. Heaven and earth will sing. We worship you, Lord. Holy, holy, holy are you, Lord. ಆತನ ಪ್ರಜೆ ಓ ನುಡಿ ಹೋಲಿ ಹೋಲಿ ಹೋಲಿ. ಆತನ ವಂಶವೇ, ಆತನಿಗೋಸ್ಕರ ಸ್ತೋತ್ರವನ್ನು ಸಲ್ಲಿಸು. ಆತನ ಮಕ್ಕಳಾಗಿರುವ ಆತನವರೇ, ನೀವು ಆತನನ್ನು ಸ್ತುತಿಸಿ. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ರೇಗಾದನ ಮನ ಶೆಖೆತೆ ಲೆ ಹೋಲಿ ಗಾಡ್. Thank you, Holy God. Rishike nanantunara manashike lere manandanantunara mamara gadana seke. Holy, you're holy, oh God. Thank you, oh Father. Oh, our Father. Oh, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. Thank you. Thank you, Holy God. Almighty. ಎಲ್ಲ ಬಾಯಿಗಳು ಆತನ ಮುಂದೆ ಓ ಶುದ್ಧನೇ ಶುದ್ಧನೇ ಶುದ್ಧನೇ, ಓ ಪರಿಶುದ್ಧನೇ ಶುದ್ಧನೇ, ಓ ಶುದ್ಧನೇ. ರಿಮ ಮನಸಕ್ಕೆ ಹೋಲಿ ಹೋ. ಥ್ಯಾಂಕ್ ಯು ಹೋಲಿ ಹೋಗ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ. ಮಹಿಮೆಯುಳ್ಳಾತನೇ ನಿನ್ನನ್ನು ಆರಾಧಿಸು. ಕರ್ತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನು ಒಳ್ಳೆಯವನು ಸ್ವಾಮಿ. ಈ ದಿನದಲ್ಲಿ ದೇವರೇ, ನಾವು ಸಭೆಯಾಗಿ ಸೇರಿ ಬಂದು ಕರ್ತನೇ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡಿದ್ದೀವಿ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಉಪಕಾರ ಮಾಡಿದ ದೇವರು ಆತನು ಒಳ್ಳೆಯವನು. ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆಗೆ ಮಾನ ಮಹಿಮೆಗೆ ಯೋಗ್ಯನು. ಥ್ಯಾಂಕ್ ಯು ಲಾರ್ಡ್.
ನಿನಗೆ ಸ್ತೋತ್ರವಾಗಲಿ ದೇವಾ, ಸ್ತೋತ್ರವಾಗಲಿ ದೇವಾ. ನಿನ್ನ ನಾಮವು ಪರಿಶುದ್ಧವಾದದ್ದು. ನಿನಗೆ ಸ್ತೋತ್ರವಾಗಲಿ ದೇವಾ, ಸ್ತೋತ್ರವಾಗಲಿ ದೇವಾ. ನಿನ್ನ ನಾಮವು ಪರಿಶುದ್ಧವಾದದ್ದು. ನಿನ್ನ ನಾಮವು ಪರಿಶುದ್ಧವಾದದ್ದು. ಎಲ್ಲ ಮಹಿಮೆ ನಿನಗೆ ರಾಜ. ಯೇಸುವಿನ ನಾಮದಲ್ಲಿ ಸ್ವಾಮಿ, ಸಭೆಯಾಗಿ ಸೇರಿ ಬರಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಿನ್ನ ಆತ್ಮನ ಒಂದು ಚಲನೆ ನಮ್ಮಲ್ಲಿ ನಮ್ಮ ಮಧ್ಯದಲ್ಲಿರೋದಕ್ಕಾಗಿ ಸ್ತೋತ್ರ. ನಿನ್ನ ಕಂಟ್ರೋಲಲ್ಲಿ ನಮ್ಮನ್ನು ತೆಗೆದುಕೊಂಡಿರೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಂಟಿನ್ಯೂ ಆಗಿ ನಡೆಸು, ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ, ಆಮೇನ್, 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 ಆಮೇನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓಯ್ ಹಾಲೆಲೂಯ. ಶುಕ್ರವಾರದ ದಿವಸದಲ್ಲಿ ನಾವು ದೇವರ ಸಹಾಯದ ಬಗ್ಗೆ ಲೀಡ್ ಆಯಿತು, ಅದನ್ನು ಮಾತಾಡ್ತಿದ್ದೆವು. ಇವತ್ತು ಕೂಡ ಅದನ್ನೇ ಮಾತಾಡಬೇಕೆಂಬಂಥ ಒಂದು ಲೀಡಿಂಗನ್ನು ನಾನು ಹೊಂದಿಕೊಂಡಿದ್ದೇನೆ. ಸಭೆಯಾಗಿ ಸೇರಿ ಬರೋದು, ಕರ್ತರ ಸನ್ನಿಧಾನದಲ್ಲಿ ಬಂದು ಆರಾಧಿಸೋದು, ಇದೆಲ್ಲ ನಮ್ಮೆಲ್ಲರ ಜೀವಿತಕ್ಕೆ ಕೊಡಲ್ಪಟ್ಟಂಥ ಒಂದು ಭಾಗ್ಯ. ಹಲ್ಲೆಲೂಯ. ದೇವರ ಒಂದು ಸಹಾಯ. ಹಲ್ಲೆಲೂಯ. ದೇವರು ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಪ್ರೀತಿಸಿ, ನಮ್ಮನ್ನು ಕರುಣಿಸಿ, ನಮ್ಮನ್ನು ಆದರಿಸಿ, ನಮ್ಮನ್ನು ಬಲಪಡಿಸಿ, ಕೆಡುಕನ ಕೈಯಿಂದ ನಮ್ಮನ್ನು ತಪ್ಪಿಸಿ ದೇವರು ನಡೆಸಿದ್ದಾರೆ. ಹಲ್ಲೆಲೂಯ. ಇವತ್ತು ನಾನು ಈಗ ಈ ಕ್ಷಣದಲ್ಲಿ ಒಬ್ಬೊಬ್ಬರ ಬಳಿಗೆ ಬಂದು ಕೂಡ ಕೇಳುವುದಾದರೂ ನಿಮ್ಮಲ್ಲಿ ಒಂದಲ್ಲ ಒಂದು ವಿಧವಾದ ಸಾಕ್ಷಿಗಳಿದೆ. ಹೌದಲ್ವಾ? ಹೌದಲ್ವಾ? ದೇವರು ಹೇಗೆ ಅವಘಡಗಳಿಂದ ತಪ್ಪಿಸಿದ ಅಲ್ವಾ? ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಹಲ್ಲೆಲೂಯ. ಆತನು ಇದ್ದಾನೆ. ಆತನು ನಮ್ಮನ್ನು ನಿಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾನೆ, ನಿಮ್ಮನ್ನು ಕಾದು ನಡೆಸ್ತಾ ಇದ್ದಾನೆ. ಆದ್ದರಿಂದ ನಮಗೆ ಸಾಧ್ಯವಾಯಿತು ಸಭೆಯಾಗಿ ಸೇರಿ ಬರಲಿಕ್ಕೆ. ಹಲ್ಲೆಲೂಯ. ವಾರ ಇಡೀ ನಾವು ನಮ್ಮದೇ ಆದಂಥ ಕೆಲಸ ಕಾರ್ಯಗಳು, ನಮ್ಮದೇ ಆದ ಜವಾಬ್ದಾರಿಗಳು, ಕೆಲಸ ಕಾರ್ಯಗಳು, ಇದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಾಗ ನಮ್ಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಎಂಥ ಕೇಡು ಸಂಭವಿಸ್ಲಿಕ್ಕಿತ್ತು, ನಮ್ಗೆ ಗೊತ್ತಿಲ್ಲ. ದೇವರು ಹೇಗೆ ತಪ್ಪಿಸಿದಾನೆ ಎಂಬುದಾಗಿ ನಮಗೆ ಗೊತ್ತಾಗೋದಿಲ್ಲ ಕೆಲವೊಂದು ಸಾರಿ, ಬಟ್ ತಪ್ಪಿಸಿರ್ತಾನೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಹಲ್ಲೆಲೂಯ. ಓಕೆ, ನಾವು ಮೊನ್ನೆ ದಿವಸ ಅಲ್ಲಿ ದೇವರ ಸಹಾಯದ ಕುರಿತಾಗಿ ನನಗೆ ಬಹಳ ಟಚ್ ಆದಂಥ ಈ ದಿನಗಳಲ್ಲಿ ಹೆಚ್ಚು ಮಾತಾಡ್ತಾ ಇದ್ದೆ. ಆ ವರ್ಡ್ 121ನೇ ಕೀರ್ತನೆಯಲ್ಲಿ 1ರಿಂದ ಎಲ್ಲ ವಚನಗಳು, 121ನೇ ಕೀರ್ತನೆ 1ನೇ ವಚನದಿಂದ ಎಲ್ಲ ವಚನ, ಎಷ್ಟು ವಚನಗಳಿದೆ ಅಲ್ಲಿ? 121 ಸಾಮ್ಸ್, 8 ವಚನಗಳಿದೆ. ಒಂದೊಂದೇ ಓದ್ತಾ ಹೋಗೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನನ್ನ ಪಾದಗಳನ್ನು ಕದಲಗೊಳಿಸದಿರಲಿ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ. ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ,
ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನೂ ಯೆಹೋವನೇ. ಹಗಲಲ್ಲಿ ಸೂರ್ಯನು ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನೀನು ಹೋಗುವಾಗಲೂ ಬರುವಾಗಲೂ. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಸಂಗೀತಗಾರ ಹೀಗೆ ಹೇಳ್ತಾನೆ, ನೀನು ಹೋಗುವಾಗ ಬರುವಾಗಲೂ ಇಂದು ಎಂದೆಂದು ಕಾಪಾಡುವ, ಹಗಲಲ್ಲಿ ಮೇಘ ഇരുಳಲ್ಲಿ ಚಂದ್ರ ತಂದು ನಿನ್ನ ಆದರಿಸುವ, ತಂದು ನಿನ್ನ ಆದರಿಸುವ. ಮತ್ತೆ ಆ ಸಂಗೀತಗಾರನಿಗೆ ಹೇಳ್ತಾನೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ. ಇಸ್ರೇಲ್ ಯಾವ ಕಡೆ ಇದೆ ನೋಡುವ, ಇಸ್ರೇಲ್ ಯಾವ ಕಡೆ ಇದೆ ಭೂಪಟದಲ್ಲಿ? ಈಗ ಹೇಳ್ಬೋದಾ ನಾವು? ಈಗ ಹೇಳ್ಬೋದಾ? ಹೀಗೆನಾ? ನಾನು ಸರಿ ನೋಡಿಲ್ಲ, ಈಗ ನೆನಪಾಯ್ತು. ಹಲ್ಲೆಲೂಯಾ. ನನಗೆ ಒಂದು ರೀತಿಯಲ್ಲಿ ಹಾಡೋದಾದರೆ ಆ ವಾಕ್ಯದ ಒಂದು ಆಧಾರ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ, ಕಣ್ಗಳ ಮೇಲೆ ಎತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಹಾಡಿನ ಅರ್ಥವನ್ನು ನಾವು ತಿಳಿಯುವಾಗ ಬಹಳ ಒಂದು ಆಧರಣೆ, ಬಹಳ ಒಂದು ಬಲ ಆಗ್ತದೆ. ಓಕೆ, ಇಲ್ಲಿ ಕೀರ್ತನೆಗಾರರು 121ನೇ ಕೀರ್ತನೆ 1ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಮೊನ್ನೆ ಸ್ವಲ್ಪ ನಾನು ಹೇಳಿದ್ದೇನೆ, ನಿಮ್ಮಲ್ಲಿ ಅನೇಕರು ಇರಲಿಲ್ಲ, ತಿರುಗೊಂದಾವರ್ತಿ ನಾನು ಹೇಳಲಿಕ್ಕೆ ಅದನ್ನು ಇಷ್ಟಪಡ್ತೇನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಈ ಮಾತನ್ನು ನಾನು ಓದುವಾಗ ನನಗೆ ಅದು ಸರಿ ಅರ್ಥ ಆಗ್ತಾ ಇರಲಿಲ್ಲ. ನಾನು ಹೀಗೆ ಎಣಿಸ್ತಾ ಇದ್ದೆ, ಕಣ್ಗಳನ್ನು ಈ ಕೀರ್ತನೆಗಾರ ಪರ್ವತಗಳ ಕಡೆಗೆ ಎತ್ತಿದ್ದಾನೆ. ಮತ್ತೆ ಅವನಿಗೆ ಗೊತ್ತಾಗ್ತದೆ, 2ನೇ ವಚನದ ಪ್ರಕಾರ ಅವನಿಗೆ ಗೊತ್ತಾಗ್ತಾ ಇದೆ ಅಲ್ಲಿಂದ ಅಲ್ಲ ಸಹಾಯ ಬರೋದು, ದೇವರಿಂದ ಸಹಾಯ ಬರೋದು. ಸರಿ, ಕೆಲವು ಸಾರಿ ನಾನು ಮಾತಾಡಿದ್ದು ಕೂಡ ಉಂಟು ಅದರಲ್ಲಿ ಆ ರೀತಿ. ಬಟ್ ಇನ್ನೂ ಕೂಡ ದೇವರಾತ್ಮನ ಸಹಾಯ ಕೇಳಿ ಆಳವಾಗಿ ಸ್ಟಡಿ ಮಾಡ್ತಾ ಹೋಗುವಾಗ ಬೈಬಲನ್ನು ಯಹೂದ್ಯರ ಆಚಾರ ವಿಚಾರ ನಂಬಿಕೆಯ ಆಧಾರದಿಂದ ನಾವು ಸ್ಟಡಿ ಮಾಡಬೇಕಾಗಿದೆ. ಬೈಬಲನ್ನು, ದೇವರ ವಾಕ್ಯವನ್ನು ಯಹೂದಿ ಆಚಾರ ವಿಚಾರ ನಂಬಿಕೆ ಮೇಲೆ ನಾವು ಸ್ಟಡಿ ಮಾಡುವಾಗ ಅದರ ಒರಿಜಿನಲ್ ಮೀನಿಂಗ್ ನಮಗೆ ಗೊತ್ತಾಗ್ತದೆ. ಹಾಗಾದರೆ ಅಲ್ಲಿ 1ನೇ ವಚನದಲ್ಲಿ ಹೇಳಿದಂಥ ಮಾತೇನೆಂದರೆ, ಪ್ರಿಯರೇ, ಅವನೊಂದು ಸಾಧಾರಣ ಬೆಟ್ಟ ಹೊಡೆದಲ್ಲ, ಅವನು ನಿಜವಾಗಿಯೂ ದೇವರ ಸಾನ್ನಿಧ್ಯವನ್ನು ನೋಡ್ತಾ ಇದ್ದಾನೆ. ಅದರ ಅರ್ಥ ಏನೆಂದರೆ ನೋಡ್ರಿ, ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 5ನೇ ವಚನದಲ್ಲಿ ಓದುವಾಗ, ಧರ್ಮೋಪದೇಶ ಕಾಂಡ 12:5 ವಚನ ಓದುವಾಗ ಅಲ್ಲಿ ಮೋಶೆ ಮೂಲಕ ದೇವರು ಹೇಳಿಸಿದ ಅಂತ ಅನೇಕ ಸಂಗತಿಯಲ್ಲಿ ಒಂದು ವಿಚಾರ, ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತನ್ನ ಹೆಸರನ್ನು ಸ್ಥಾಪಿಸಿ, ನೋಡಿ ಇದು ಬಹಳ ಅರ್ಥ ಮಾಡ್ಕೊಳ್ಬೇಕು, ಇದು ಗಾಡ್ಸ್ ಪ್ರೆಸೆನ್ಸ್ನ ವಿಚಾರ ಬರ್ತದೆ. ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ, ನಮ್ಮ ದೇವರು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವಂಥ ದೇವರು. ಹೇಗೆ? ವಂಡರ್ ಅಂಡ್ ಸೈನ್ಸ್ ಅಂಡ್ ಮಿರಾಕಲ್ ಮೂಲಕ. ಹಲ್ಲೆಲೂಯಾ. ತನ್ನನ್ನು ಸ್ಥಾಪಿಸಿಕೊಳ್ಳುವ ದೇವರು ನಿಮ್ಮ ದೇವರಾಗಿದ್ದಾನೆ. ನಿಮ್ಮ ದೇವರ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ, ಸ್ಥಾಪಿಸಿಕೊಳ್ಳುವುದಕ್ಕೆ ಮಾತ್ರ ಅಲ್ಲ, ತಾನು ವಾಸ ಮಾಡುವುದಕ್ಕೆ ನಿಮ್ಮ ಎಲ್ಲ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಬೇಕು ಅಂತ ಹೇಳ್ತಾನೆ. ಇಲ್ಲಿ 3 ವಿಚಾರ ಗಮನಿಸಿ.
ಒಂದು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕಾಗಿ, ಎರಡನೇದಾಗಿ ವಾಸ ಮಾಡುವುದಕ್ಕಾಗಿ, ಮೂರನೇದಾಗಿ ಮಾಡುವುದಕ್ಕೂ ಎಲ್ಲ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳ. ಎರಡು ವಿಚಾರ. ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಿ ಬರಬೇಕು. ಹಲ್ಲೆಲೂಯಾ. ಆತನ ದರ್ಶನಕ್ಕೆ ಕೂಡಿ ಬರುವಂಥ ಉದ್ದೇಶ ಏನು ಗೊತ್ತುಂಟ? ಒಂದು, ದೇವರು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಇಷ್ಟಪಟ್ಟವನಾಗಿದ್ದಾನೆ. ಎರಡನೇದಾಗಿ ನಮ್ಮ ಮಧ್ಯದಲ್ಲಿ ವಾಸಿಸ್ತಕ್ಕಾಗಿ ಇಷ್ಟಪಟ್ಟಿದ್ದಾನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇಸ್ರಾಯೇಲರ ಚರಿತ್ರೆಯನ್ನು ನೀವು ಓದಿದಾಗ ಸತ್ಯವೇದದಲ್ಲಿ ಅವರು ಮನಸ್ಸು ಬಂದ ಹಾಗೆ ಅಲ್ಲಿ ಹೋಗಿ ಯಜ್ಞವೇದಿ ಕಟ್ಟೋದು, ಇಲ್ಲಿ ಹೋಗಿ ಯಜ್ಞವೇದಿ ಕಟ್ಟೋದು, ಆರಾಧನೆ ಮಾಡೋದು ಅದೆಲ್ಲ ಇಲ್ಲ ಅಲ್ವಾ. ದೇವರು ಯಾವ ಪ್ಲೇಸನ್ನು ತೋರಿಸಿಕೊಡ್ತಾನೋ, ದೇವರು ಪ್ರೇರೇಪಿಸಿದ ಪ್ಲೇಸಲ್ಲೇ, ಹಲ್ಲೆಲೂಯಾ, ಆ ಪ್ಲೇಸಲ್ಲೇ ಬಂದು ಅವ್ರೇನು ಮಾಡಬೇಕಿತ್ತು? ದೇವಾರಾಧನೆ ಮಾಡಬೇಕಿತ್ತು. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಗಾಡ್ಸ್ ಹಾರ್ಟ್, ದೇವರ ಹೃದಯ ಏನು ಗೊತ್ತುಂಟ? ಮನುಷ್ಯರ ಸಾನ್ನಿಧ್ಯದಲ್ಲೇ ಇರಬೇಕೆಂಬಂತ ದೇವರ ಹೃದಯ. ಹಲ್ಲೆಲೂಯಾ. ಮನುಷ್ಯರೊಂದಿಗೆ ವಾಸ ಮಾಡಬೇಕೆಂಬುದಾಗಿ ದೇವರ ಹೃದಯ. ಆದರೆ ಹಳ ಒಡಂಬಡಿಕೆ ಕಾಲದ ತೋಟಗೆ ಹೋದರೆ ಮನುಷ್ಯನೊಂದು ಬಿಡುಗಡೆಯಾಗಲಾರದ ಪಾಪದಲ್ಲಿ ಇದ್ದದ್ರಿಂದ ಅವನ ಒಳಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ಮನುಷ್ಯನ ತನ್ನ ಕಾರ್ಯಗಳನ್ನು ನೆರವೇರಿಸಲಿಕ್ಕಿದೆ, ಭೂಲೋಕಕ್ಕೆ ಒಂದು ದೊಡ್ಡ ರಕ್ಷಣೆ ಕಾರ್ಯವನ್ನು ನೆರವೇರಿಸಲಿಕ್ಕಿದೆ. ಆದ್ದರಿಂದ ಮನುಷ್ಯರು ಬೇಕಾಗಿದ್ದಾರೆ. ಹಲ್ಲೆಲೂಯಾ. ಮನುಷ್ಯನಿಂದ ಆದ ತಪ್ಪಿಗೆ ಮನುಷ್ಯನಿಂದಲೇ ಒಂದು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡುವಂಥ ದೇವರ ಪ್ಲ್ಯಾನ್ ಇದೆ. ಅದಕ್ಕಾಗಿ ಮನುಷ್ಯರು ಬೇಕಾಗಿದ್ದಾರೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡೋದಾದರೆ ನಿಮ್ಗೆ ಗೊತ್ತಿರಲಿ, ದೇವರು ಹಲ್ಲೆಲೂಯಾ ತಾನು ಆದುಕೊಂಡಂಥ ಸ್ಥಳದಲ್ಲಿ ಇಳಿದು ಬರ್ತಾ ಇದ್ದ. ಅದು ಆ ಸ್ಥಳ, ಅಲ್ಲಿ ಆ ಒಂದು ಟೆಂಪಲ್ ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟಾಗ ಹಲ್ಲೆಲೂಯಾ ಅಲ್ಲಿ ದೇವರ ಮಹಿಮೆ ಅಲ್ಲಿ ಕಂಡು ಬರ್ತಾ ಇತ್ತು. ಹಲ್ಲೆಲೂಯಾ, ಹೌದಲ್ವಾ? ದೇವರು ತನ್ನನ್ನು ಆ ಸ್ಥಳದ ಮೂಲಕ ಸ್ಥಾಪಿಸಿಕೊಳ್ತಾ ಇದ್ದ. ಅಲ್ಲಿ ಹೋಗಿ ಯಜ್ಞಾರ್ಪಣೆಗಳು, ಪ್ರಾರ್ಥನೆಗಳೆಲ್ಲ ನಡೆಯುವಾಗ ತನ್ನನ್ನು ಅಲ್ಲಿಯ ಮೂಲಕ ಸ್ಥಾಪಿಸಿಕೊಳ್ತಾ ಇದ್ದ. ಅಲ್ಲಿಯ ಮೂಲಕ ಜನರನ್ನು ಏನು ಮಾಡ್ತಾ ಇದ್ದ? ಕವರ್ ಮಾಡಿಕೊಂಡಿಟ್ಟಿದ್ದ. ಆದರೆ ಗುಡ್ ನ್ಯೂಸ್ ಏನು ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಗುಡ್ ನ್ಯೂಸನ್ನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಪ್ರಕಾರ ದೇವರು ಏನು ಮಾಡಿದ್ರು ಗೊತ್ತುಂಟ? ದೇವರು ಒಂದು ಯೆರೂಸಲೇಮಿನಲ್ಲಿ ಹಲ್ಲೆಲೂಯಾ ತನ್ನ ಆಲಯವನ್ನು ಕಟ್ಟುವುದಕ್ಕೆ ಪ್ರೇರೇಪಣೆ ಕೊಟ್ಟಾಗ ದೇವಜನರಲ್ಲಿ ಏನು ಮಾಡ್ತಾರೆ? ಒಂದು ಆಲಯ ಕಟ್ತಾರೆ. ಅಲ್ಲಿಯೇ ತನ್ನ ಜನರನ್ನು ಆತನು ಸಂಧಿಸ್ತಾ ಇದ್ದ. ದೇವರ ಮಹಿಮೆ ಅಲ್ಲಿಂದಲೇ ಪ್ರಖ್ಯಾತಿಗೆ ಬರ್ತಾ ಇತ್ತು. ಹಲ್ಲೆಲೂಯಾ. ಈ ಯೆರೂಸಲೇಮ್ ಅನ್ನುವಾಗ ಅದೊಂದು ಗುಡ್ಡ ಬೆಟ್ಟಗಳುಳ್ಳಂಥ ಪ್ರದೇಶ. ತಿಳ್ಕೊಳ್ಳಿ, ಹಿಲ್ ಪ್ಲೇಸ್. ಹೌದಾ? ಯಾರಾದರೂ ಇಸ್ರೇಲ್ಗೆ ಹೋದವರು ಇದ್ದೀರಾ? ಯೆರೂಸಲೇಮ್ ಅನ್ನೋದೇ ಹಿಲ್ ಪ್ಲೇಸ್. ಅದು ಗುಡ್ಡ ಬೆಟ್ಟಗಳುಳ್ಳ ಪ್ರದೇಶ. ಅದು ಗುಡ್ಡ ಬೆಟ್ಟವೇ. ಅಲ್ಲಿ ಸುತ್ತಲೂ ಗುಡ್ಡಗಳಿವೆ. ಅದರ ಒಳಗೆ ದೇವರ ಪಟ್ಟಣದಲ್ಲಿ ದೇವರ ಆಲಯ ಇದೆ. ಹಾಗಾದರೆ 121ನೇ ಕೀರ್ತನೆಗಾರ ಹೇಳೋದು ಏನು ಗೊತ್ತುಂಟ? ಅವನು ಎಲ್ಲೆಲ್ಲಿ ತನ್ನ ದೃಷ್ಟಿಯನ್ನು ಇಡ್ಲಿಕ್ಕೆ ಹೋಗಲಿಲ್ಲ. ದೇವರು ತನ್ನ ಚಿತ್ತಾನುಸಾರ ತನ್ನ ನಾಮವನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ಮತ್ತು ಜನರಲ್ಲಿ ಒಂದು ಎಂತ ಹೇಳ್ತಾರೆ, ಜನರ ಕಮ್ಯುನಿಕೇಷನ್ ಮಾಡೋದಕ್ಕೂ ಆರಿಸಿದ ಸ್ಥಳವನ್ನೇ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಯಹೂದಿಗಳು ಏನು ಮಾಡ್ತಾ ಇದ್ರು ಗೊತ್ತುಂಟ? ಅವರು ಯೆರೂಸಲೇಮಿನಿಂದ ಸ್ವಲ್ಪ ಅಕ್ಕಪಕ್ಕದ ಪಟ್ಟಣಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಇದ್ದಿರುವುದಾದರೆ ಅವರು ಏನು ಮಾಡ್ತಾ ಇದ್ರು ಗೊತ್ತುಂಟ? ಅವರು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಪ್ರೇಯರ್ ಮಾಡ್ತಾಯಿದ್ರು, ಕೈಗಳನ್ನೆತ್ತಿ ಪ್ರೇಯರ್ ಮಾಡುತ್ತಾ ಇದ್ರು. ಅಲ್ಲಿ ಇದ್ದವರು, ಯೆರೂಸಲೇಮ್ನಲ್ಲಿ ಟೆಂಪಲ್ನ ಹತ್ತಿರದಲ್ಲಿದ್ದವರು ಏನು ಮಾಡ್ತಾರೆ ಗೊತ್ತುಂಟ? ಈಗ 2 ದೇವಾಲಯ ನಾಶವಾಗಿದೆ. 2ನೇ ದೇವಾಲಯದ ಒಂದು ಗೋಡೆ ಇದೆ. ಅಲ್ಲಿ ಹೋಗಿ ಆ ಗೋಡೆಗೆ ಹೋಗಿ ಒಂದು ಲೀಸ್ಟ್ ಬರೆದು, ಪ್ರೇಯರ್ ರಿಕ್ವೆಸ್ಟ್ ಬರೆದು ಅಲ್ಲಿಟ್ಟು ಗೋಡೆಗೆ ತಲೆ ಬಡಿದು ಪ್ರೇಯರ್ ಮಾಡ್ತಾ ಇದ್ದಾರೆ. ತಲೆ ಬಡಿಯೋದ್ರ ಉದ್ದೇಶ ಬೇರೆ ಉಂಟು. ಅದು ಆಲಯ ತಿರುಗಿ ಕಟ್ಟಲ್ಪಡಬೇಕು. ಕಣ್ಣೀರಿಡ್ತಾ ಇದ್ದಾರೆ. ತಲೆ ಬಡಿದ ಉದ್ದೇಶ ಉಂಟು, ಕಟ್ಟಲ್ಪಡಲಿ ಎಂಬಂಥ ಒಂದು ಉದ್ದೇಶ.
ಚೀಟಿ ಇಟ್ಟು ಪ್ರಾರ್ಥನೆ ಮಾಡಿ ಬರ್ತಾ ಇದ್ದಾರೆ. ದೂರದಲ್ಲಿದ್ದವರು ಆ ಬೆಟ್ಟ ಗಡ್ಡಗಳುಳ್ಳ ದೇವರು ತನ್ನ ಮಹಿಮೆಗಾಗಿ ತನ್ನನ್ನು ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡಂಥ ಸ್ಥಳವನ್ನು ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರಿಗೆ ಗೊತ್ತುಂಟು, 2ನೇ ವಚನ ಹೇಳ್ತದೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಎಲ್ಲಿ ತಾನು, ಇಲ್ಲಿ ಕೇಳಿ, ವಿಲ್ ಆಫ್ ಗಾಡ್ಸ್ ಪ್ರೆಸೆನ್ಸ್ ತನ್ನ ಚಿತ್ತದ ಪ್ರಕಾರ ಎಲ್ಲಿಂದ ರಿಲೀಸ್ ಆಗ್ತದೆ ಅಲ್ಲಿಂದಲೇ ಸಹಾಯ ಸಿಕ್ಕುವುದು ಹೊರತು ಬೇರೆ ಪ್ಲೇಸ್ಗಳಿಂದ ಸಹಾಯ ಸಿಕ್ಕುವುದಿಲ್ಲ. ಇವತ್ತು ಲೋಕವನ್ನು ನೋಡುವಾಗ ಒಂದು ಬೇಸರ ಆಗ್ತಾ ಇದೆ. ಎಲ್ಲಿಂದ ಸಹಾಯ ಬರ್ತದೋ ಅದನ್ನು ತಿಳಿಯದೆ ಅರಿಯದೆ ರಾಂಗ್ ಡೈರೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಎಲ್ಲಿ ಕಣ್ಣುಗಳನ್ನ ಎತ್ತಬೇಕು, ಎಲ್ಲಿಂದ ನಿಜವಾದಂಥ ಸಹಾಯ ಬರ್ತದೋ ಅದನ್ನು ಜನರು ಅರಿತುಕೊಳ್ಳದೆ ಡೈವರ್ಟ್ ಆಗಿ ನಿಜವಾದದ್ದು ಅಲ್ಲದಿರುವಲ್ಲಿ ಸಹಾಯವನ್ನು ಬಯಸ್ತಾರೆ. ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ, ಉದಾಹರಣೆ ಹೇಳ್ತೇನೆ, ಕೇಳ್ರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈಗ ನಾನು ಈಗನೇ ಇದರಲ್ಲಿ ನೋಡುವಾಗ ಒಂದು ಇದು ಬಂತು, ಈ ವೆಯ್ಟ್ ಲಿಫ್ಟಿಂಗ್ದು ವಿಚಾರ ಬಂತು. ದೊಡ್ಡ ದೊಡ್ಡ ದೇಹದಾಡ್ಯದವರಿದ್ದಾರೆ, ಇಷ್ಟಿಷ್ಟು ದಪ್ಪದ ಹಾಕಿದ್ದಾರೆ, ವೀಲ್ ಹಾಕಿದ್ದಾರೆ 2 ಸೈಡು. ಅವರು ಅದನ್ನು ಹಾಕಿ ಹೆಚ್ಚು ಮಾಡ್ತಾ ಬರ್ತಾ ಇದ್ದಾರೆ. ಲಾಸ್ಟಿಗೆ ಒಬ್ಬನಿಗೆ ಅವನು ಹೆಚ್ಚಿಸಿದಂಥ ಇದನ್ನು ತೋರಿದ್ದಾನೆ, ಒಳ್ಳೆದಾನೆ ಬಾಡಿ ಬಿಲ್ಡರ್, ಅವನ ಹತ್ರ ಆಗ್ತಾ ಇಲ್ಲ ಎತ್ತಲಿಕ್ಕೆ, ಲಿಫ್ಟ್ ಮಾಡಲಿಕ್ಕೆ ಅವನ ಹತ್ರ ಆಗ್ತಾ ಇಲ್ಲ, ಬಡ್ಕ ಕೆಳಗೆ ಬಿಟ್ಟ. ಇನ್ನೊಬ್ಬ ಅಲ್ಲಿ ಸ್ವೀಪರ್ ಆಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದ, ಅಂದರೆ ಗುಡಿಸುವವನಾಗೆ ಹೀಗಿದ್ದಾನೆ, ನನ್ನಾಗಿದ್ದಾನೆ, ಗಿಡ್ಡ, ಏನು ಬಾಡಿ ಕಾಣೋದಿಲ್ಲ. ಈಗ ಕೊಟ್ಟಾಕೊಂಡು ಬಂದು ಅವನು ಹೇಳ್ತಾನೆ, ನನಗೆ ನನಗೊಂದು ಚಾನ್ಸ್ ಕೊಡ್ತೀಯ ಅಂತ. ಆಗ ಇವರು ನಗಡೋದು, ಇವನ ಹತ್ರ ಎತ್ತಲಿಕ್ಕೆ ಆಗ್ತದ ಅಂತ ನಗಡಿದ್ರು. ಅಲ್ಲಿ ಕೆಲವರು ದೇಹದ ಆಡಿಯೋದವರು ಇದ್ದರು, ದೊಡ್ಡವರು ಎಲ್ಲ ನಗಡ್ತಾ ಇದ್ದಾರೆ ಇವನನ್ನು ನೋಡಿ. ಇವನೇನು ಮಾಡಿದೆ ಗೊತ್ತಂಟ, ಅವರ ಎದುರಲ್ಲಿ ಇನ್ನೂ 2 ಪ್ಲೇಟ್ ಜಾಸ್ತಿ ಮಾಡಿ ಈಸಿಯಲ್ಲಿ ಎತ್ತಾ ಇದ್ದಾನೆ ಪರ್ಕ್ ಅಂತ. ನೀವು ನೋಡಿರ್ಬೋದಲ್ವಾ? ಯಾಕತ್ತುಂಟ, ಯಾರ ಹತ್ರ ಎತ್ತಲಿಕ್ಕೆ ಸಾಧ್ಯ ಉಂಟ ಅವರು ಮಾತ್ರ ಎತ್ತಲಿಕ್ಕೆ ಆಗುವಂಥದ್ದು. ಹಲ್ಲೆಲೂಯಾ. ಇಡೀ ಭೂಲೋಕದ ಚಿಂತೆಯನ್ನು ಪರಿಹರಿಸಲಿಕ್ಕೆ, ಅದನ್ನು ಹೊತ್ತುಕೊಳ್ಳಲಿಕ್ಕೆ, ಅದನ್ನು ತಕ್ಕೊಳ್ಳಿಕ್ಕೆ, ಸಹಾಯ ಮಾಡಲಿಕ್ಕೆ ಒಬ್ಬನಿಂದ ಮಾತ್ರ ಸಾಧ್ಯ. ಅದು ಭೂಮಿ ಆಕಾಶವನ್ನು ನಿರ್ಮಿಸಿದ ದೇವರ ಹೊರತು ಮತ್ಯಾರಿಗೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆತನೇ ಕ್ರಿಯೇಟರ್. ಆದ್ರಿಂದ ಹೇಳ್ತಾ ಇದ್ದಾನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಕ್ರಿಯೇಟರ್ನಿಂದ ಮಾತ್ರ ಪರಿಪೂರ್ಣವಾದಂಥ ಹೆಲ್ಪ್ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಗಾಡ್. ನಾನು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ ಈ ಕೀರ್ತನೆಗಾರನಿಗಾಗಿ. ಇದೊಂದು ಯಾತ್ರೆಯ ಕೀರ್ತನೆ. 120ನೇ ಕೀರ್ತನೆಯಿಂದ 134ನೇ ಕೀರ್ತನೆವರೆಗೆ ನಾವು ನೋಡುವುದಾದರೆ ಅದೊಂದು ಯಾತ್ರಾ ಗೀತ. ಯಾತ್ರೆಯಲ್ಲಿ ಇರುವವರು ಹಾಡುವಂಥದ್ದು, ಅವರ ಅನುಭವಗಳನ್ನು ಶೇರ್ ಮಾಡಿಕೊಳ್ಳುವಂಥ ಒಂದು ಗೀತ, ಯಾತ್ರಾ ಗೀತ. ಯಾತ್ರೆಯಲ್ಲಿದ್ದಾರೆ. ಈ ಯಾತ್ರೆ ಅನ್ನುವಾಗ ನೋವು ನಲಿವು ಎಲ್ಲ ಇರ್ತದೆ. ಥ್ಯಾಂಕ್ ಗಾಡ್ ಅಂಥ ಸಂದರ್ಭದಲ್ಲಿ ಯಾರು ಶಕ್ತನೋ ಅವನನ್ನೇ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಳ ಒಡಂಬಡಿಕೆಗೆ ಒಂದು ವೇಳೆ ನಾನು ನೀವು ಸಂಬಂಧಪಟ್ಟವರಾಗಿರುವುದಾದರೆ, ನಾವಿವತ್ತು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟವರು, ನ್ಯೂ ಕವನೆಂಟ್ಗೆ ಸಂಬಂಧಪಟ್ಟವರು. ಒಂದು ವೇಳೆ ಓಲ್ಡ್ ಕವನೆಂಟ್ ಹಳ ಒಡಂಬಡಿಕೆಗೆ ಸಂಬಂಧಪಟ್ಟವರಾಗಿರೋದಾದರೆ, ಇವತ್ತಿಗೂ ನಾನು ನೀನಾಗ ತೋರಿಸಿದಲ್ಲ ಇಸ್ರಾಯೇಲ್ನ ಕಡೆಗೆ ನಮ್ಮ ಗಮನನೆಟ್ಟು ಹೀಗೆ ಮಾಡಿ ಅಲ್ಲಿಂದ ಭೂಲೋಕ ಎಷ್ಟು ಸಮಯದವರೆಗಿದೆಯೋ, ಒಂದು ವೇಳೆ ಕೃಪೆಯನ್ನು ಆತುಕೊಳ್ಳದಿದ್ದರೆ, ಇನ್ನು ಕೂಡ ಕೃಪೆಗೆ ಅಧೀನರಾಗದಿದ್ದರೆ, ಅವನ ಧರ್ಮಶಾಸ್ತ್ರದ ಪ್ರಕಾರ ಅಲ್ಲಿಯೇ ನೋಡಬೇಕಾಗ್ತದೆ. ಅವನಿಗೆ ನೇರವಾದಂಥ ಕನೆಕ್ಷನ್ ಇರೋದಿಲ್ಲ. ಆದರೆ ಗ್ಲೋರಿ ಟು ಗಾಡ್ ಎಂತ ಇದು ಗೊತ್ತುಂಟ, ದೇವರು ಈ ಸಮಾರ್ಯದ ಸ್ತ್ರೀ ಜೊತೆ ಒಂದು ಸಂಭಾಷಣೆ ಮಾಡ್ತಾ ಇದ್ದಾನೆ. ಸಮಾರ್ಯದ ಸ್ತ್ರೀ 4ನೇ ಅಧ್ಯಾಯ ಯೋಹಾನ ಸುವಾರ್ತೆ 24ನೇ ವಚನದಲ್ಲಿ ನೋಡ್ತಾ ಹೋಗುವಾಗ, ಯೋಹಾನನ ಸುವಾರ್ತೆ, ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಸುವಾರ್ಥ ಸೇವೆ ಮಾಡುವಾಗ ಸಮಾರ್ಯದ ಸ್ತ್ರೀ ಜೊತೆ ಮಾತಾಡ್ತಾ ಇದ್ದಾನೆ.
4ನೇ ಅಧ್ಯಾಯ 24ನೇ ವಚನ ಓದಿ 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 ಬೇಗ ದೇವರು ಓದಿ. ಆತ್ಮಸ್ವರೂಪನು, ಹಾ. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ 21 ನೋಡ್ರಿ, 21 ನೋಡ್ರಿ. ಯೇಸು ಆಕೆಗೆ, ಅಮ್ಮ, ಹಾ, correct. ನಾನು ಹೇಳುವ ಮಾತನ್ನು ನಂಬು. ನಂಬು, ಒಂದು ಕಾಲ ಬರುತ್ತದೆ, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ತಂದೆಯನ್ನು ಈ ಆರಾಧಿಸಬೇಕಾದ್ರೆ ಬೆಟ್ಟಕ್ಕೂ ಹೋಗುವುದಿಲ್ಲ, ಹಾ. ಯೆರೂಸಲೇಮಿಗೂ ಹೋಗುವುದಿಲ್ಲ. ಹಾ. ಬರಬೇಕಾದ ರಕ್ಷಣೆಯು ಹಾ. ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಸಾಕು, ಅದೇ ವಚನ ಇರಲಿ, ಕೇಳ್ರಿ ಇಲ್ಲಿ. ಯೇಸು ಸ್ವಾಮಿ ತನ್ನ ಸುವಾರ್ಥ ಸೇವಾ ಪ್ರಯಾಣದಲ್ಲಿ ಸಮಾರ್ಯದ ಸ್ತ್ರೀಗೆ ಮೀಟ್ ಆಗ್ತಾ ಇದ್ದಾನೆ. ಅಲ್ಲಿ ಗಾಸ್ಪಲ್ ಕೊಡ್ತಾ ಇದ್ದಾನೆ, ಮಾತಾಡ್ತಾ ಇರುವಾಗ ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಸಮಾರ್ಯ. ಇವ ಯಾರು? ಯಹೂದಿ. ಯಹೂದ್ಯರು ಆರಾಧಿಸುವಂಥ ಒಂದು ಪ್ಲೇಸ್, ಸಹಾಯಕವನ್ನು ಬಯಸುವಂಥ ಒಂದು ಪ್ಲೇಸ್ ಯೆರೂಸಲೇಮ್, ಆ ಬೆಟ್ಟ. ಇವರು ಇನ್ನೊಂದು ಬೆಟ್ಟ ಅಲ್ವಾ? ಇವರು ಇನ್ನೊಂದು ಬೆಟ್ಟ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ಒಂದು ಕಾಲ ಬರುತ್ತದೆ. ಯಾವ ಕಾಲದ ಕುರಿತಾಗಿ ಹೇಳ್ತಾ ಇದ್ದಾರೆ ಗೊತ್ತುಂಟ? ನಾನು ಅಂದರೆ ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ನಂತರದ ಕಾಲ, ಅದನ್ನು ಯಾರು ನಂಬುತ್ತಾರೋ ಅವರ ಜೀವಿತದಲ್ಲಿ ಒದಗಿ ಬರುವ ಕಾಲ. ಒಂದು ಕಾಲ ಬರುತ್ತದಷ್ಟೇ. ಆದರೆ ಹಿಂದೆ 21 ಒಂದು ಕಾಲ ಬರುತ್ತದಷ್ಟೇ. ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದ್ರೆ ಅಥವಾ ಸಹಾಯ ಬಯಸಬೇಕಾದ್ರೆ ಅಲ್ಲಿ ಹೋಗಬೇಕಾಗಿಲ್ಲ, ಅಲ್ಲಿಯ ಕಡೆಗೆ ತಿರುಗಿ ನಿಲ್ಲಬೇಕಾಗಿಲ್ಲ. ಅಥವಾ ಸಮಾರ್ಯದ ಆರಾಧನೆ ಕೇಂದ್ರಕ್ಕೆ ತಿರುಗಿ ನಿಲ್ಲಬೇಕಂತೆಲ್ಲ ಅಲ್ಲ, ಅಲ್ಲಿ ಹೋಗ್ಬೇಕಂತೆಲ್ಲ. ನೋಡಿ, ಆರಾಧಿಸಬೇಕಾದ್ರೆ ಯಾಕೆ ತೆಗಿತಾ ಇದ್ದೀರಿ? ಓಕೆ, ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಅವಳಿಗೆ ಕನ್ನಡ ಸರಿ ಬರೋದಿಲ್ಲಲ್ಲ ಆಕೆ. ಓಕೆ, ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಹಲ್ಲೆಲೂಯಾ. ಬರಬೇಕಾದ ಸಾಲ್ವೇಷನ್ ಯಾರೊಳಗಿಂದ ಬರ್ತದೆ ಅಂತೆ? ಯಾರೊಳಗಿಂದ ಬರ್ತದೆ? ಯಹೂದ್ಯರು. ಅಂದರೆ ಅದರ ಅರ್ಥ ಏನಂದರೆ, ಈಗ ನಾವು ಜೀಸಸ್ ಕ್ರೈಸ್ಟನ್ನು ಪರ್ಸನಲ್ ಸೇವಿಯರ್ ಆಗಿ ಆಕ್ಸೆಪ್ಟ್ ಮಾಡಿದವರು ಎಲ್ಲಿ ಕೂಡ ತಿರುಗಿ ನಿಲ್ಲಬೇಕಂತ ಇಲ್ಲ. ಗೋಡೆಯ ಕಡೆಗೆ ಮುಖ ಮಾಡಿ ನಿಲ್ಲಬೇಕಂತ ಇಲ್ಲ, ಇನ್ನೊಂದು ಪ್ಲೇಸಿನ ಕಡೆಗೆ ಮುಖ ಮಾಡಿ ನಿಲ್ಲಬೇಕಂತ ಇಲ್ಲ, ಇಸ್ರಾಯೇಲ್ನ ಕಡೆಗೆ ಮುಖ ಮಾಡಿ ನಿಲ್ಲಬೇಕಂತ ಇಲ್ಲ. ಹಲ್ಲೆಲೂಯಾ. ಥ್ರೂ ಜೀಸಸ್ ಕ್ರೈಸ್ಟ್ ನಾವೆಲ್ಲಿದ್ದೇವೆ ಅಲ್ಲಿ ಒರಿಜಿನಲ್ ಚಿಯೋನ್, ಒರಿಜಿನಲ್ ಜೆರುಸಲೇಮ್, ಒರಿಜಿನಲ್ ಟೆಂಪಲಿಂದ ಇವತ್ತು ನನಗೆ ನಿಮಗೆ ಹೆಲ್ಪ್ ಬರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಆ ಯೆರೂಸಲೇಮ್, ಲೋಕದಲ್ಲಿರುವಂಥ ಯೆರೂಸಲೇಮನ್ನು ಗಮನಕ್ಕೆ ತಂದುಕೊಳ್ಳ್ರಿ. ಅಲ್ಲಿ ಇರುವಂಥ ಆಲಯ, ಕಟ್ಟಲ್ಪಟ್ಟ ಆಲಯ, ದೇವರು ಒಂದು ಮಾದರಿ ತೋರಿಸಿದ್ದಾರೆ ಅಲ್ವಾ? ಪರಲೋಕದ ಮಾದರಿಯನ್ನು ತೋರಿಸಿದ್ದಾರೆ. ಅದು ನನಗೆ ಎಣಿಸ್ತದೆ ವಿಮೋಚನ ಕಾಂಡ 25ರಲ್ಲಿರ್ಬೋದಾ? ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಷ್ಟು? ಕರೆಕ್ಟ್, 8:9, 25, 8:9. ಅಲ್ಲಿ ಹೀಗೆ ಬರೆದಿದೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು ಅಂತ ಹೇಳ್ತೇನೆ. ಹಲ್ಲೆಲೂಯಾ. ಟೆಂಪಲ್ ಯಾವ ರೀತಿ ಇರಬೇಕಂತೆ? ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ, ನಾನು ಜನರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಒಂದು ಟೆಂಪಲ್ ಬೇಕು ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗುಡಾರ ಬೇಕು. ಅದು ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಮಾಡಬೇಕು. ಹಾಗಾದರೆ ಯಾವ ಮಾದರಿ ತೋರಿಸಿದ್ದಾನೆ? ಇರುವಂಥ ಒಂದು ಟೆಂಪಲ್ನ ಮಾದರಿ, ಪರಲೋಕದ ಒಂದು ಮಾದರಿಯನ್ನು ತೋರಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ
ಥ್ರೂ ಜೀಸಸ್ ಕ್ರೈಸ್ಟ್ ನಾವು ಆ ಪರಲೋಕದ ಟೆಂಪಲ್ನ ಕಡೆಗೆ ನಮ್ಮ ಗಮನವನ್ನು ಕೊಂಡೋಗುವವರು. ಸಹಾಯಕ್ಕಾಗಿ ಅಲ್ಲಿ ನೋಡುವವರು ಯಾವ ಬೆಟ್ಟಗಳನ್ನು ಕೂಡ ನೋಡಬೇಕಂತಲ್ಲ, ಅಥವಾ ಯಾವುದೇ ಫೋಟೋಗಳನ್ನು ನೋಡಬೇಕಂತಲ್ಲ, ಯಾವುದೇ ಕ್ರಾಸ್ಗಳನ್ನು ನೋಡೋದಕ್ಕಾಗಲ್ಲ. ನೋಡ್ರಿ, ಅದಕ್ಕೆ ವಾಕ್ಯ ಹೇಳ್ತೇನೆ ನೋಡ್ರಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯಾರಿಗೆ ನೆನಪುಂಟು? ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ 4ನೇ ಅಧ್ಯಾಯ 16ನೇ ವಚನ. ಹಲ್ಲೆಲೂಯಾ. ನನಗೆ ಈ ವಾಕ್ಯಗಳು ಓದಿತ್ತು ಅವಾಗ ತಿರುಗಿ ಓದುವಾಗ ಎಷ್ಟು ಎನ್ಕರೇಜ್ ಆಗ್ತದೆ ಅಂದರೆ, ಹಲ್ಲೆಲೂಯಾ. ಅವತ್ತಿನ ಭಕ್ತ ಬೆಟ್ಟ ಪಟ್ಟಣಗಳುಳ್ಳ ಯೆರೂಸಲೇಮ್ನಲ್ಲಿ ದೇವಾಲಯವುಳ್ಳ ಪ್ಲೇಸನ್ನು ನೋಡಿ ದೇವರ ಹೆಲ್ಪ್ ಬಯಸ. ರೈಟ್, ಅವನ ಕಾಲದಲ್ಲಿ ರೈಟ್ ಅದು. ಈಗ ನಮ್ಮ ಕಾಲದಲ್ಲಿ ಯಾವ ಬೆಟ್ಟ ಗುಡ್ಡಗಳಿಗೂ ತಿರುಗಿ ನಿಲ್ಬೇಕಂತ ಇಲ್ಲ. ನೇರ ಪರಲೋಕದ ದೇವಾಲಯದಿಂದಲೇ ನನಗೆ ನಿನಗೆ ಹೆಲ್ಪ್ ಬರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 4:16 Hebrew chapter 4 verse 16. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೇ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಎಲ್ಲಿ ಬರ್ಬೇಕಂತೆ? ಧೈರ್ಯದಿಂದ ಕೃಪಾಸನ ಮುಂದೆ. ಕೃಪಾಸನ ಇರುವುದೆಲ್ಲಿ? ಈಗ ದೇವರ ಕೃಪಾಸನ ಇರುವುದೆಲ್ಲಿ? ಪರಲೋಕದಲ್ಲಿ. ಕೃಪೆಯ ಸಿಂಹಾಸನ ಅಂತ ಹೇಳ್ತಾರೆ ಅದಕ್ಕೆ. ಹಲ್ಲೆಲೂಯಾ. ಆ ಕೃಪೆಯ ಸಿಂಹಾಸನವನ್ನು ನೀವು ತಿಳಿದುಕೊಳ್ಳಬೇಕಾದ್ರೆ ಈಗ ಬೇಡ, HKL 1ನೇ ಅಧ್ಯಾಯ, HKL 10ನೇ ಅಧ್ಯಾಯದಲ್ಲಿ ಓದುವಾಗ HKLಗೆ ಆದಂಥ ದೇವ ದರ್ಶನದಲ್ಲಿ ಆ ಸಿಂಹಾಸನದನ್ನು ಹೊತ್ತುಕೊಂಡಂಥ ಕೆರೂಬಿಗಳು ಎಲ್ಲ ಕಾಣಿಸಲ್ಪಡ್ತಾರೆ. ವಾವ್. ಹಾಗಾದರೆ ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಎಲ್ಲಿ ಬರೋಣಂತೆ? ಕೃಪಾಸನದ ಮುಂದೆ ಬರೋಣ. ಆದ್ದರಿಂದ ತಿಳ್ಕೊಳ್ಳಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ ಏನೆಲ್ಲ ಆಯಿತು? ದೇವಾಲಯದಲ್ಲಿ ಏನಾಗಲಿಲ್ವಾ? ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಹರಿಯಿತು. ಕೆಳಗಿಂದ ಮೇಲೆ ಹರಿಯುವುದು ಈಸಿ, ಆದರೆ ಮೇಲಿನಿಂದ ಒಂದು ಇದರ ಕರ್ಟನನ್ನು ಮೇಲೆ ಸಿಕ್ಕಿಸಿಟ್ಟದಾಗೆ ಮೇಲಿಂದ ಕೆಳಗೆ ಹರಿರಿ ನೋಡುವ, ಆಗ್ತದ ಕೈಯಿಂದ ಹರಿಲಿಕ್ಕೆ? ಕೆಳಗಿಂದ ಹರ್ಕೊಂಡಾದರೂ ಹೋಗ್ಬೋದು, ಮೇಲಿಂದ ಆಗುವುದಿಲ್ಲ. ಅಂದರೆ ಅದರ ಅರ್ಥ ಏನಂದರೆ, ಅಸಾಧ್ಯವಾಗಿದ್ದ ಕಾರ್ಯ ದೇವ ಸಾನ್ನಿಧ್ಯಕ್ಕೆ ಆ ಕೃಪಾಸನದ ಮುಂದೆ ಬರುವುದಕ್ಕೆ ಮನುಷ್ಯರಿಗೆ ಅಸಾಧ್ಯವಾಗಿದ್ದಂಥ ಕಾರ್ಯವನ್ನು ದೇವರು ಕ್ರಿಸ್ತ ಯೇಸುವಿನ ಮೂಲಕ ನೆರವೇರಿಸಿಕೊಟ್ಟಿದ್ದಾನೆ. ಅದರಿಂದ ತೆರೆ ಹರಿಯಲ್ಪಟ್ಟಿದೆ. ಈಗ ನಾವು ನೇರವಾಗಿ ಕ್ರಿಸ್ತನ ರಕ್ತದ ಪರಿಶುದ್ಧತೆಯ ಬಾಳ್ವೆಯೊಡನೆ ಆತನ ಕೃಪಾಸನದ ಮುಂದೆ ನಿಲ್ಲಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಹಲ್ಲೆಲೂಯಾ. ಕ್ರಿಸ್ತನ ರಕ್ತ ಪರಿಶುದ್ಧತೆ ಇಲ್ಲದೆ ಅಲ್ಲ, ಕ್ರಿಸ್ತನ ರಕ್ತದ ಪರಿಶುದ್ಧತೆಯ ಬಾಳ್ವೆಯೊಡನೆ ಮಾತ್ರ ಕೃಪಾಸನದ ಮುಂದೆ ನಿಲ್ಲಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮಗೆ. ಹಲ್ಲೆಲೂಯಾ. ನಾನು ಹೇಳುವ ಮಾತು ಅರ್ಥ ಆಗ್ತಾ ಉಂಟಾ ಪ್ರಿಯರೇ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಸಹಾಯ ಬರ್ತದೆ ಅಂದರೆ ಬೈಬಲ್ ಹೇಳಿದ ಮೇಲೆ ಅದು ಎಸ್ ಆ್ಯಂಡ್ ಆಮೆನ್. ಹಲ್ಲೆಲೂಯಾ. ಇಲ್ಲಿ ನನಗೆ ಖುಷಿ ತಂದದ್ದು ಏನು ಗೊತ್ತುಂಟು? ಇನ್ನೊಂದು ವಿಚಾರ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆ. ದೇವರ ಕರುಣೆ ಯಾವಾಗ ಕೇಳಬೇಕಾಗ್ತದೆ ಗೊತ್ತುಂಟ? ದೇವರೇ ಕರುಣಿಸಂದರೆ ನಾನು ಕೇಳ್ತೇನೆ. ಸಮ್ಟೈಮ್ಸ್ ಕೆಲವೊಂದು ವಿಷಯದಲ್ಲಿ ನಮ್ಮ ಬಲಹೀನತೆಯಲ್ಲಿ ದೇವರ ಮುಂದೆ ನಮಗೆ ನಿಲ್ಲಕ್ಕೆ ಆಗುವುದಿಲ್ಲ. ನಮ್ಮ ಒಂದು ಬಲಹೀನತೆಗಳು ನಮ್ಮನ್ನು ಬೆನ್ನಟ್ಟಿಕೊಂಡು ಬರುವಂಥ ಸೆಳೆತಗಳ ನಿಮಿತ್ತವಾಗಿ ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಆಗ ಆತನ ಸಾನ್ನಿಧ್ಯಕ್ಕೆ ಬರುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ಬಂದು, ಕರುಣಿಸು ರಾಜ, ನಿನ್ನ ಕರುಣೆ ನನಗೆ ಬೇಕು ಸ್ವಾಮಿ, ನನ್ನ ಬಲದಿಂದಲ್ಲ, ನನ್ನ ಸಾಮರ್ಥ್ಯನಿಲ್ಲ, ನಾನು ನಿನ್ನ ಕೃಪಾಸನದ ಮುಂದೆ ನಿಲ್ಲುವಂತೆ ಆಗುವುದಕ್ಕೆ ನಿನ್ನ ಕರುಣೆ ಬೇಕು. ಕ್ರಿಸ್ತನ ಮೂಲಕ ನನ್ನನ್ನು ಕರುಣಿಸಿದ್ಯಲ್ಲ. ಹಲ್ಲೆಲೂಯಾ. ನನ್ನ ಹತ್ರ ಆಗ್ತಾ ಇಲ್ಲ. ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ, ಬಲ ಕೊಡು. ಕ್ರಿಸ್ತನ ಮೂಲಕ ಸಿಕ್ಕಿದ ಪರಿಶುದ್ಧತೆಯಲ್ಲಿ ಕಡೆಯವರೆಗೂ ಕೃಪಾಸನದ ಎದುರು ನಿಂತು ನನ್ನ ಜವಾಬ್ದಾರಿ ನಾನು ಮಾಡುವಂತೆ ನನಗೆ ಬಲ ಕೊಡು ಎಂಬುದಾಗಿ ದೇವರ ಕರುಣೆಯನ್ನು ಕೇಳಬೇಕು. ಹಲ್ಲೆಲೂಯಾ. ಒಂದು, ನಾವು ದೇವರ ಕರುಣೆಯನ್ನು ಹೊಂದುವಂತೆಯೂ, ಎರಡನೇದಾಗಿ ಆತನ ದಯೆಯಿಂದ
ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂಥದ್ದು. ಸಮಯೋಚಿತವಾದ ಸಹಾಯ ಅಂದರೆ ರೈಟ್ ಟೈಮಲ್ಲಿ ಯಾವ್ಯಾವ ಕಾಲದಲ್ಲಿ ಎಂಥ ಹೆಲ್ಪ್ ಬೇಕೋ ಅದಕ್ಕಾಗಿ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಸಹಾಯ ಉಂಟಾ ಇಲ್ವಾ? ದೇವರ ಮಕ್ಕಳು ಸಹಾಯ ಹೊಂದದೆ ಬಿದ್ದು ಹೋಗ್ತಾರೆ ಅವರು? ಖಂಡಿತ ಬಿದ್ದು ಹೋಗೋದಿಲ್ಲ. ದೇವರ ಮಕ್ಕಳಿಗೆ ಹೆಲ್ಪ್ ಫ್ರಮ್ ಅಬಾವ್, ಪರಲೋಕದ ಸಹಾಯ ಇದ್ದೇ ಇದೆ. ಹಲ್ಲೆಲೂಯಾ. ಕನ್ಕ್ಲೂಷನ್ಗೆ ತರ್ತೇನೆ ಕೊನೆಯದಾಗಿ. ಹಲ್ಲೆಲೂಯಾ. ಆ ಭಕ್ತನಾದಂಥ ಕೀರ್ತನಗಾರ ಯಾತ್ರಾ ಗೀತೆಯಲ್ಲಿ ಇದನ್ನು ಬರೆದಿದ್ದಾನಾದರೆ ತನ್ನ ಸೋರ್ಸ್ ಎಲ್ಲಿಂದ ಬರ್ತದೆ, ತನ್ನ ಹೆಲ್ಪ್ ಎಲ್ಲಿಂದ ಬರ್ತದೆ, ಯಾತ್ರೆಯ ಜೀವಿತದಲ್ಲಿ ತನ್ನ ಹೆಲ್ಪ್ ಎಲ್ಲಿಂದ ಬರ್ತದೆ ಎಂಬುದಾಗಿ ಅವನು ರೈಟ್ ಆದಂಥ ಒಂದು ಏನು ರೈಟ್ ಆದಂಥ ಕಡೆಗೆ ತನ್ನ ಗಮನವನ್ನು ಇಟ್ಟಿದ್ದಾನೆ. ಆದರೆ ಒಂದು ಬೇಸರ ಏನು ಗೊತ್ತುಂಟು, ಈ ದಿನಗಳಲ್ಲಿ ಎಷ್ಟೋ ಕ್ರೈಸ್ತರಿದ್ದಾರೆ ಇವತ್ತು ನಮಗೆ ನೇರವಾಗಿ ಕೃಪಾಸನದ ಮುಂದೆ ಬರುವಂಥ ಒಂದು ಅವಕಾಶ ಇದೆ. ಥ್ರೂ ಬ್ಲಡ್ ಆಫ್ ಜೀಸಸ್, ಯೇಸುವಿನ ರಕ್ತದ ಪರಿಶುದ್ಧತೆಯ ಮೂಲಕ ನಾನು ದೇವ ಸಾನ್ನಿಧ್ಯಕ್ಕೆ ಬಂದು ಕರುಣೆಯನ್ನು ಹೊಂದಿಕೊಳ್ಬೋದು, ದೇವರ ಉಪಕಾರವನ್ನು ಹೊಂದಿಕೊಳ್ಬೋದು ಎಂಬುದಾಗಿ ಕೆಲವರು ಅದರ ರೆವಲೇಷನನ್ನು ಅರಿಯದೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಏನು ಮಾಡ್ತಾ ಇದ್ದಾರೆ ಗೊತ್ತುಂಟ, ಜನರು ಯಾತ್ರೆಯಲ್ಲಿದ್ದೇವೆ. ನಾವು ಕೂಡ ಪ್ರಿಯರು ತಿಳ್ಕೊಳ್ಳಿ, ಈ ಲೋಕ ಯಾತ್ರೆಯಲ್ಲಿದ್ದೇವೆ. ಒಂದು ದಿವಸ ನಮ್ಮ ಯಾತ್ರೆ ಮುಗೀತದೆ. ಈ ಯಾತ್ರೆಯಲ್ಲಿ ಎಲ್ಲಿಂದ ಸಹಾಯ ಬರ್ತದೋ, ಯಾರಿಂದ ಸಹಾಯ ಬರ್ತದೋ ಆತನನ್ನು ಸರಿಯಾಗಿ ಕೆಲವರು ತಿಳಿದುಕೊಳ್ಳಿಲ್ಲ. ನನಗೆ ಬಹಳ ಬೇಸರವನ್ನು ಉಂಟು ಮಾಡಿದಂಥ ಅನೇಕ ಸಂಗತಿಗಳಲ್ಲಿ ಇದೊಂದು ನಿಮಗೆ ಹೇಳ್ತೇನೆ. ದೇವರ ಮಕ್ಕಳು ಪ್ರಾರ್ಥನೆಗೆ ಬರುವುದು, ದೇವರ ಹುಟ್ಟು ಕ್ರೈಸ್ತರೇ ಅವರು ಪ್ರಾರ್ಥನೆಗೆ ಬರುವುದು, ಪ್ರಾರ್ಥನೆಗೆ ಬಂದು ಒಂದು ಸಾರಿ ಬರ್ತಾರೆ, 2 ಸಾರಿ ಬರ್ತಾರೆ, 3 ಸಾರಿ ಬರ್ತಾರೆ. ಆಮೇಲೆ ಅವರ ಮೈಂಡಲ್ಲಿ ಒಂದು ತೀರ್ಮಾನ ಮಾಡಿಕೊಳ್ತಾರೆ, ಈತ ಸಾರಿ ಪ್ರೇಯರ್ ಬೋಂಡಲ್ಲ ಎಂಕ ದಾಲ ಆವೊಂದಿಜ್ಜಿ. ಅವರು ಎಣಿಸ್ತಾರೆ ನನ್ನ ಪಾರ್ಟಿ ಏನಿಲ್ಲ, ಖಾಲಿ ದೇವರೇ ಮಾಡಿ, ನಾನು ಹೋದ ಕೂಡಲೇ ದೇವರು ಮಾಡಬೇಕು, ನನ್ನ ಕೆಲಸದವ ದೇವರು, ನಾನು ಹೋಗ್ತೇನೆ, ದೇವರು ನನಗೆ ಮಾಡಲೇಬೇಕು, ನನ್ನ ಬಿಡಿ, ಎನ್ನ ಬಿಡ್ಲೆ ಯಾನ್ ಎಂಚಲ್ಲ ಒಪ್ಪುವೆ ಏನೆಲ್ಲ ಮಲ್ತನು ಎನ್ನಕ್ಕೆ ನೋಡ್ಚಿ ದೇವರೇ ಈರು ಮಲ್ಪಲೆ. ಕೆಲವೊಂದು ಜನರ ಜೀವಿತ ದೇವರು ಅಂದರೆ ಯಾರು ಎಂಬಂಥ ಗಾಂಭೀರ್ಯವನ್ನು ಅರ್ಥ ಮಾಡಿಕೊಳ್ಳದೆ, ದೇವರಿಗೆ ಕೊಡತಕ್ಕಂಥ ಸ್ಥಾನವನ್ನು ಕೊಡದೆ, ಆತನನ್ನು ಒಬ್ಬನನ್ನು ಕೆಲಸಗಾರನ್ನಾಗಿ ನೋಡ್ತಾ ಇದ್ದಾರೆ. ಆತನ ಅದ್ಭುತ ಮಾಡಿದರೆ ಮಾತ್ರ ದೇವರ, ಆತನು ಮಹತ್ ಕಾರ್ಯ ಮಾಡಿದರೆ ಮಾತ್ರ ದೇವರ? ನೋ, ಹಿ ಈಸ್ ಕ್ರಿಯೇಟರ್. ಹಲ್ಲೆಲೂಯಾ. ನನಗೊಂದು ಬೇಸರ ತಂದಂಥ ವಿಚಾರ, ಪ್ರಾರ್ಥನೆಗೆ ಬಂದು ಅವರಿಗೆ ಕಾಣ್ತಾ ಇಲ್ಲ, ಯಾಕಂದರೆ ದೇವರ ಮಾತಾಡ್ತಾರಲ್ಲ, ಸಭೆಯಾಗಿ ಸೇರಿ ಬಂದರೆ, ಪ್ರಾರ್ಥನೆಗೆ ಬಂದರೆ ವರ್ಡ್ ಯಾತಕ್ಕೆ ಇರೋದು ಗೊತ್ತಲ್ಲ, ಇದು ದೇವರ ವರ್ಡ್, ಅದು ನಮ್ಮ ಹತ್ರ ಮಾತಾಡ್ತದೆ. ಮಾತಾಡಿದಾತನ ಮಾತನ್ನು ಕೇಳಲಲ್ಲವೂ ಅಂತ ಎಣಿಸ್ತಾರೆ ಅವರು, ಕೇಳೋದಿಲ್ಲ ಅದನ್ನು. ಮತ್ತೆಲ್ಲಿಂದ ಅದ್ಭುತ ಆಗ್ತದೆ? ಆಗುವುದಿಲ್ಲ. ನಂತರ ಸೀದಾ ಹೋದರು ಮುಸ್ಲಿಂ ಪರಿಹಾರಕರ ಬಳಿಗೋ, ಇನ್ನೊಬ್ಬರು ಅನ್ಯ ಪರಿಹಾರಕರ ಬಳಿಗೋ. ಇದು ನಾನು ಪ್ರೂಫ್ ಇಟ್ಟು ನಿಮಗೆ ಹೇಳ್ತೀನಿ, ಪ್ರೂಫ್ ಉಂಟು ನನ್ನ ಹತ್ರ. ಇತರ ಬಳಿಗೋ ಹೋಗ್ತಾ ಇದ್ದಾರೆ, ಅಲ್ಲಿ ಒಳ್ಳೆ ಅದ್ಭುತ ಆಗ್ತದೆ, ತೆಗಿತಾರೆ, ಅದು ತೆಗಿತಾರೆ, ಇದು ತೆಗಿತಾರೆ. ಒಂದು ದಿವಸ ಲೈಫೇ ಹೋಗುವಂಥದ್ದು ಗೊತ್ತೇ ಇಲ್ಲ, ಎಲ್ಲ ಫಿನಿಶ್ ಆಗುವಂಥದ್ದು ಗೊತ್ತೇ ಇಲ್ಲ. ಆದರೆ ಈ ಕೀರ್ತನಗಾರನಿಗಾಗಿ ನಾನು ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಸಾಲದು. ಆತನ ಯಾತ್ರೆಯ ಜೀವಿತೆಯಲ್ಲಿ ಆತನ ಸಹಾಯ, ರೈಟ್ ಹೆಲ್ಪ್ ಎಲ್ಲಿ ರೈಟ್ ಪ್ಲೇಸಿಂದ ಬರ್ತದೆ ಎಂಬುದಾಗಿ ಆತನ ತಿಳ್ಕೊಂಡಿದ್ದಾನೆ. ಇವತ್ತು ನಾವು ಹಲ್ಲೆಲೂಯಾ. ಈಗ ನೋಡಿ, ನಾವು ಕೂಡ ಯಾತ್ರೆಯಲ್ಲಿದ್ದೇವೆ. ಈಗ ಮಕ್ಕಳ ಎಜುಕೇಷನ್, ಈಗ ಅಲ್ವಾ, ರೀಅಡ್ಮಿಷನ್, ಹಣಕಾಸುಗಳು, ಅದು ಇದು, ಅದಕ್ಕೆ ಹಣ, ಇದಕ್ಕೆ ಹಣ, ಮನೆ, ಜಾಬ್ ಎಲ್ಲ ಬೇಕಾಗಿದೆ. ಯಾತ್ರೆಯಲ್ಲಿದ್ದೇವೆ ಅಲ್ವಾ? ಆದರೆ ಒಂದಂತ ತಿಳ್ಕೊಳ್ಳ್ರಿ, ಯೇಸುವಿನ ರಕ್ತದ ಸಹಾಯದೊಂದಿಗೆ ನಾನು ನೀವು ನೇರವಾಗಿ ಕೃಪಾಸನದ ಮುಂದೆ ಬಂದು ದೇವರ ಹೆಲ್ಪನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಸಂಗೀತಗಾರ ಹೀಗೆ ಹೇಳ್ತಾನೆ, ಕೀಬೋರ್ಡ್ ಬಾರಿಸ್ತೀರಾ? ಒಬ್ಬ ಸಂಗೀತಗಾರನು ಹೀಗೆ ಹೇಳ್ತಾನೆ, ಯಾರನ್ನ ಕೈ ಬಿಟ್ಟರು ಯೇಸು
ಕೈ ಬಿಡಲಾರ. ಯಾರ್ಯಾರು ಆತನ ಮೇಲೆ ವಿಶ್ವಾಸ ಇಟ್ಟು ಆತನ ಸನ್ನಿಧಾನಕ್ಕೆ ಮೊಣಕಾಲಿನಲ್ಲಿಯೋ ಅಥವಾ ಬೋರಲ ಬಿದ್ದೋ, ಹೇಗೋ ಕುತ್ಕೊಂಡ ನಿಂತುಕೊಂಡ ನಡೆದಾಡಿಯೋ, ಅವರವರಿಗೆ ಹೇಗೆ ಲೀಡ್ ಆಗ್ತದೆ ಹಾಗೆ. ನಾನು ಮೊಣಕಲ್ ಹಾಕಿದಂತೆ ಇನ್ನೊಬ್ಬ ಮೊಣಕಲ್ ಹಾಕ್ಬೇಕಂತೆಲ್ಲ, ನಾನು ನಡೆದು ಪ್ರೇಯರ್ ಮಾಡಿದಂತೆ ಇನ್ನೊಬ್ಬ ನಡೆದು ಪ್ರೇಯರ್ ಮಾಡಬೇಕಂತೆಲ್ಲ. ದೇವರ ಪ್ರೀತಿಯನ್ನು ಅರ್ಥೈಸಿಕೊಂಡು ಪ್ರೀತಿಯನ್ನು ಯಾವ ರೀತಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ತದೆ ಅದು ಅವರವರ ಮೇಲೆ. ಯಾರನ್ನು ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊಣಕಾಲು ಹಾಕಿದವನೇ ದೊಡ್ಡವನಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಇನ್ನೊಂದು ಮಾಡಿದವನು ದೊಡ್ಡವನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದಂತೂ ಸತ್ಯ, ನಮ್ಮನ್ನು ಪ್ರೀತಿಸಿದ ಆತನನ್ನು ನಾವು ತಿಳ್ಕೊಂಡು ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಹಲ್ಲೆಲೂಯ ಬಹಳ ವಿಶೇಷವಾದಂಥ ಒಂದು ಹೆಲ್ಪ್ ನಮಗೆ ಸಿಗ್ತದೆ. ಹಲ್ಲೆಲೂಯ 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 ಹಲ್ಲೆಲೂಯ. ನನ್ನ ಮಗಳ ವಿಚಾರದಲ್ಲಿ ಭಾಳ ಆಲೋಚನೆ ಮಾಡ್ತಾ ಇದ್ದೆ. ಲೋನ್ ಮಾಡಬೇಕು. ಒಂದು ದಿವಸ ಇದೇ ಸ್ಥಳದಲ್ಲಿ ನಂಬಿಕೆಯಿಂದ ಹೇಳ್ಬಿಟ್ಟೆ, ನಾನು ಲೋನ್ ಮಾಡೋದಿಲ್ಲ. ಥ್ಯಾಂಕ್ ಗಾಡ್ 1 ವರ್ಷದ ದೇವರ ನಡೆಸುವಿಕೆ ನಾನು ಕಂಡೆ. ಇನ್ನೊಂದು ವರ್ಷ ಸಹ ದೇವರು ನಡೆಸ್ತಾರೆ. ಯಾಕಂದರೆ ವಾಕ್ಯ ಹೇಳ್ತದೆ, ಕರುಣೆಯನ್ನು ಹೊಂದುವಂತೆಯೂ ಸಮಯೋಚಿತವಾದ ಹೆಲ್ಪ್ಗಾಗಿ ಎಲ್ಲೆಲ್ಲಿ ಅಲ್ಲ. ಕೆಲವು ಜನರ ಮನಸ್ಸಲ್ಲಿ ತಪ್ಪಾದ ಭಾವನೆ ಉಂಟು. ಅಲ್ಲಿ ಹೋದರೆ ಇಲ್ಲಿ ಹೋದರೆ ಅಲ್ಲಿ ಇಲ್ಲಿ ಅಲ್ಲಲ್ಲಲ್ಲಲ್ಲ. ದೇವರ ಬಳಿಗೆ ಹೋದರೆ, ದೇವರನ್ನು ಥ್ರೂ ಬ್ಲಡ್ ಆಫ್ ಜೀಸಸ್ ನಾವು ಕನೆಕ್ಟ್ ಆದರೆ ಹೆಲ್ಪ್ ಫ್ರಮ್ ಅಬಾವ್ ಮೇಲನಿಂದ ಬರುವಂಥದ್ದಾಗಿದೆ. ಹಲ್ಲೆಲೂಯ ಹಲ್ಲೆಲೂಯ. ಬೈಬಲ್ ಹೇಳ್ತಾರೆ, ಕೀರ್ತನಗಾರ, ನನಗೆ ಇನ್ನೊಬ್ಬ ಕೀರ್ತನಗಾರ ಆತ ದಾವೀದ, ಆತನ ಜೀವಿತದಲ್ಲಿ ಕೂಡ ಭಾಳ ಸಂತೋಷ ತಂದಂಥ ವಿಚಾರ ಯಾವುದು ಗೊತ್ತುಂಟ? ಆತನು ಸೌಲನ ಭಯದಲ್ಲಿ ಓಡಾಡ್ತಾ ಇದ್ದಾನೆ, ಎಲ್ಲೆಲ್ಲಿ ಹೋಗಿ ಅಡಗಿ ಕೂತ್ಕೊಳ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಆತನು ಕಂಡಂಥ ದೇವರ ಮಹಿಮೆ ಏನು ಗೊತ್ತುಂಟ? ಆತನೊಂದು ಸಾಕ್ಷಿ ಹೇಳ್ತಾ ಇದ್ದಾನೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಆತನು ಭಯಗ್ರಸ್ತನಾಗಿ ಓಡ್ತಾ ಇದ್ದಾನೆ, ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡವನಾಗಿ ಓಡ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ ಗವಿಯಲ್ಲಿ ಅಲ್ಲಿ ಇಲ್ಲಿ ಅಡವಿಯಲ್ಲಿ ಗಾಡ್ ಹೆಲ್ಪ್ ಮೀ. ಹಲ್ಲೆಲೂಯ. ಆಗ ಸಾಕ್ಷಿ ಹೇಳ್ತಾನೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಹಾಗಾದರೆ ಆ ಕಾಲದ ಜನರು ಪ್ರಕಾಶವನ್ನು ಹೊಂದಿರುವುದಾದರೆ, ಈ ಕಾಲದ ಜನರು ಕೃಪೆಯ ಮೇಲೆ ಕೃಪೆಯನ್ನು ಪಡೆದಂಥ ಜನರು, ಹಲ್ಲೆಲೂಯ, ನಾನು ನೀವು ಸಹಾಯ ಹೊಂದುವುದಿಲ್ವೋ? ಹಲ್ಲೆಲೂಯ. ಹಾಗಾದರೆ ನಾವೇನು ಮಾಡಬೇಕು ಗೊತ್ತುಂಟ? ನಮ್ಮನ್ನು ಪ್ರೀತಿಸಿದ ಆತನನ್ನು ನಾವು ತಿಳ್ಕೊಳ್ಬೇಕು, ನಮ್ಮ ಪ್ರೀತಿಯನ್ನು ವ್ಯಕ್ತ ಮಾಡಬೇಕು. ಸಹಾಯಕ್ಕಾಗಿ ಆತನ ಸನ್ನಿಧಾನದಲ್ಲಿ ನಾವು ಹೋಗ್ಬೇಕು. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಯಾವ ಸಾಂಗ್ ಆಡಿದ್ ನಾನು? ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಒಂದು ಕ್ಷಣ ಎದ್ದು ನಿಂತ್ಕೊಳ್ಳೋಣ. ಇದು ನಿಮ್ಮ ಅನುಭವ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಜನ ನೀವಿಲ್ಲಿದ್ದೀರಿ, ನಿಮ್ಮ ಜೀವಿತ ಯಾತ್ರೆಯಲ್ಲಿ ಈ ಅನುಭವವನ್ನು ನೀವು ಮಾಡಿದ್ದೀರಿ. ಆದ್ದರಿಂದ ಈ ಹಾಡನ್ನು ಹಾಡುತ್ತಾ ತಂದೆಯಾದ ದೇವರನ್ನು ಕೊಂಡಾಡೋಣ. ನಾವು ಆತನಿಗೆ ಯೋಗ್ಯವಾದಂಥ ಘನತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಮಕ್ಕಳ ವಿಷಯವಾಗಿ ಚಿಂತೆಯಲ್ಲಿದ್ದೀರಾ? ಹಿರಿಯರ ವಿಚಾರದಲ್ಲಿ ಚಿಂತೆ ಇದ್ದೀರಾ? ಮನೆಯ ವಿಚಾರದಲ್ಲಿ ಚಿಂತೆ ಇದ್ದೀರಾ? ಫ್ಯಾಮಿಲಿ ಲೈಫಲ್ಲಿ ವಿಚಾರ ಚಿಂತೆ ಇದ್ದೀರಾ? ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಓಕೆ, ಕಮಾನ್. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ. ಅಷ್ಟೇನಾ? ಓಕೆ, ಇನ್ನೂ ಆಳವಾಗಿ ಹಾಡೋಣ. ನೀವು ಹಾಡ್ತಾ ಇದ್ದೀರಿ, ಫ್ಯಾನ್ನ ಸೌಂಡಿಂದ ನಿಮ್ಮ ಸ್ವರ ನನಗೆ ಕೇಳಿಸೋದಿಲ್ಲ. ಫ್ಯಾನ್ ಬೇಕು. ಇನ್ನೂ ಹಾಡ್ರಿ. ಹಲ್ಲೆಲೂಯ. ನಂಬಿಕೆಯಿಂದ ಹಾಡೋಣ. ದೇವರ ಮಹಿಮೆ ನಾವು ಕಾಣಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಫೈನಾನ್ಸ್ ಅದ್ಭುತವಾಗಿ ಒದಗಿ ಬರ್ತದೆ ದೇವರ ಕೃಪೆಯಿಂದ. ಆತನನ್ನೇ ಆತುಕೊಳ್ಳುವಾಗ, ಆತನ ಮೇಲೆ ವಿಶ್ವಾಸವಿಡುವಾಗ ಆತ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್.
ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ. ಯೇಸು ಕೈ ಬಿಡಲಾರ. ಇನ್ನು ಮೇಳೋಣವ, ಕಮಾನ್ ಅರಿಕೆ ಮಾಡೋಣ. ಯಾರನ್ನ ಕೈ ಬಿಟ್ಟ, ಅರಿಕೆ ಮಾಡ್ರಿ, ಅರಿಕೆ ಮಾಡ್ರಿ. ಯೇಸು ಕೈ ಬಿಡಲಾರ. ಯಾರನ್ನ ಯೇಸು ಕೈ ಬಿಡಲಾರ. ತಾಯಿ ತಂದೆಯೂ ಆತನಲ್ಲವೇ, ತಾಯಿ ತಂದೆಯೂ ಆತನಲ್ಲವೇ, ಜೊತೆ ಇರುವ ಸಂತೈಸುವ. ಹರಿ ಜೊತೆ ಇರುವ ಸಂತೈಸುವ. ಎಲ್ಲ ಸ್ವರಗಳು ಯಾರನ್ನ ಜೋ. ಕೈ ಬಿಟ್ಟರು ದೇವರು ಒಳ್ಳೆ ವಾಯ್ಸ್ ಕೊಟ್ಟಿದ್ದಾನೆ. ಹಾಡಿ ಹಾಡಿ, ಕಮಾನ್. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ. ನನ್ನ ಯೇಸು ಕೈ ಬಿಡಲಾರ. ವೇದನೆಗಳು ಮುತ್ತಿಕೊಂಡರು, ವೇದನೆಗಳು ಮುತ್ತಿಕೊಂಡರು, ಬೇಡುವೆನು ಕಾಪಾಡುವ. ಆಮೆನ್. ಬೇಡುವೆನು ಕಾಪಾಡುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕರ್ತನೆ, ನೀನು ಕೈ ಬಿಡದ ದೇವರು. ನೀನು ಹೇಳಿದೆ ಸ್ವಾಮಿ, ನನ್ನ ಬಳಿಗೆ ಬರುವವರು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ನಿನ್ನ ಮಕ್ಕಳಾದ ನಾವೆಲ್ಲರೂ ಕಳೆದ ದಿನದಲ್ಲಿ ನಿನ್ನ ಬಳಿಗೆ ಬಂದಾಗ ದೇವರೇ, ನಮ್ಮಲ್ಲಿ ಯಾರನ್ನು ನೀನು ತಿರಸ್ಕರಿಸಲಿಲ್ಲ. ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮೆಲ್ಲರನ್ನು ಶೃಂಗರಿಸಿದ್ದೆ. ಇನ್ನೂ ಮಹಿಮೆಯಾದ ಕಾರ್ಯಗಳು ನಡೆಯಲಿ ದೇವರೇ. ಇಲ್ಲಿ ಬಂದಿರುವಂಥ ಕುಟುಂಬಸ್ಥರ ಹೃದಯದ ಪ್ರಾರ್ಥನೆಗಳು, ವಿಜ್ಞಾಪನೆಗಳು ಏನಿದೆಯೋ ನಿನ್ನ ನಾಮದ ಮಹಿಮೆಗೋಸ್ಕರ, ನಿನ್ನ ನಾಮ ಸ್ಥಾಪಿಸಲ್ಪಡೋದಕ್ಕೋಸ್ಕರ ಕರ್ತನೆ, ಇವತ್ತು ಯೇಸುವನ್ನು ನಂಬಿದ ನಮ್ಮಲ್ಲೇ ನೀನು ವಾಸಿಸ್ತಾ ಇದ್ದಿ. ನಿನ್ನ ನಾಮವನ್ನು ನಮ್ಮೆಲ್ಲರ ಪ್ರಾರ್ಥನೆ ವಿಜ್ಞಾಪನೆ ಕೇಳುವುದರ ಮೂಲಕ ನೀನು ಸ್ಥಾಪಿಸಿಕೋ. ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು ಹೋಲಿ ಗಾಡ್. ನಿನ್ನ ನಾಮ ಮಹಿಮೆ ಹೊಂದಬೇಕು, ಎಲ್ಲರಿಗೆ ನಿನ್ನ ನಾವು ತೋರಿಸಬೇಕು. ಸೃಷ್ಟಿಕರ್ತನೆ, ನೀನು ಉನ್ನತಿಗೆ ಬರಬೇಕು, ನಿನ್ನ ಚಿತ್ತ ನೆರವೇರಬೇಕು. ಯೇಸು ಕ್ರಿಸ್ತರ ನಾಮದಲ್ಲಿ ಕರ್ತನ ಲೈವ್ ಅಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೋಸ್ಕರ ಮತ್ತೆ ಲೈವ್ ಅನ್ನು ವೀಕ್ಷಿಸುವಂತ ಜನರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾರು ಟೆನ್ಷನ್ ಅಲ್ಲಿ ಇದ್ದಾರೋ, ಯಾರು ವೇದನೆಗಳಲ್ಲಿದ್ದಾರೋ ಸ್ವಾಮಿ, ಯಾರು ಸಿಲುಕಿದ ಪರಿಸ್ಥಿತಿಯಲ್ಲಿದ್ದಾರೋ, ನಿನ್ನ ಮಕ್ಕಳಿಗೆ ನಿನ್ನ ಸಹಾಯದ ಹಸ್ತ ಚಾಚಲ್ಪಡಲಿ. ಎಲ್ಲಿ ಹೀಲಿಂಗ್ ಬೇಕು ಅಲ್ಲಿ ಹೀಲಿಂಗ್, ಎಲ್ಲಿ ಡೆಲಿವರೆನ್ಸ್ ಬೇಕು ಅಲ್ಲಿ ಡೆಲಿವರೆನ್ಸ್ ಒಟ್ಟಾಗಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸಭೆಯ ಕುಟುಂಬಸ್ಥರೆಲ್ಲರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತಾ ಇದ್ದೇವೆ. ಎಸ್ ಎಸ್ ಎಸ್. ಬಿಡುಗಡೆ ಬೇಕಾದಲ್ಲಿ ಬಿಡುಗಡೆ, ಸಮಾಧಾನ ಬೇಕಾದಲ್ಲಿ ಸಮಾಧಾನ, ಆಶೀರ್ವಾದ ಬೇಕಾದಲ್ಲಿ ನಿನ್ನ ಆಶೀರ್ವಾದ, ನಿನ್ನ ನಾಮ ಸ್ಥಾಪನೆಗೋಸ್ಕರ ನಿನ್ನ ಅದ್ಭುತ ನಿನ್ನ ಜನರಲ್ಲಿ ನಡೆಯಲಿ ದೇವರೇ. ಇವರನ್ನು ನೋಡಿದ ಅನೇಕರು ನಿನ್ನನ್ನು ಕಾಣಲಿ, ನಿನ್ನ ಸುವಾರ್ತೆಯ ಬೆಳಕಾಗಿ ಹೊಳೆಯಲಿ ದೇವರೇ. ಬ್ಲೆಸ್ ಆಗಲಿ. ಎಲ್ಲ ಬಾಂಡೇಜ್, ಕೆಲಸ ಕಾರ್ಯಗಳ ವಿರುದ್ಧವಾಗಿ ಎದ್ದಿರುವ ಎಲ್ಲ ಬಂಧನಗಳು ಮುರಿಯಲ್ಪಡಲಿ. ಅಡ್ಡಿ ಅಭ್ಯಂತರಗಳು ಮುರಿಯಲ್ಪಡಲಿ. ಬ್ರೇಕ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್.
ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಸಭೆ ದಯವಿಟ್ಟು ಕುಳಿತುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಕರ್ತನ ಮೇಜಿಗೆ ಬರುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ.